ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಸ್ವಾಗತ. ಕೇಸ್ ಮಾಸ್ಟರ್ ಮೈಂಡ್ ಆ್ಯಪ್ಗೆ. ಓಕೆ, ನಾವು ಹಿಂದಿನ ಕ್ಲಾಸ್ ಏನಪ್ಪ ನಿನ್ನೆ ತರಗತಿ ಏನಪ್ಪ ಅಂದರೆ ಇತಿಹಾಸವನ್ನು ವಿಶ್ಲೇಷಣೆಯಾಗಿ ಥಿಯರಿ ಕ್ಲಾಸನ್ನು ಮಾಡ್ಕೋತಾ ಹೋಗ್ತಾ ಇದ್ವಿ. ಸೊ ನಿನ್ನೆ ಏನಪ್ಪ ಅಂತಂದರೆ ಇತಿಹಾಸದ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಹೇಳಿದ್ದೆ, ಹಿನ್ನೆಲೆಯನ್ನು ಹೇಳಿದ್ದೆ ಹಿಂದಿನ ಕ್ಲಾಸಲ್ಲಿ, ರೈಟ್. ಇನ್ನು ಇದು ಕ್ಲಾಸ್ ಏನಪ್ಪ ಅಂದರೆ ಇಲ್ಲಿ ಒಂದು ಕೆ ಎಸ್ ಮಾಸ್ಟರ್ ಮೈಂಡ್ ಆ್ಯಪಲ್ಲಿ ಏನಪ್ಪ ಅಂದರೆ ಫ್ರೀ ಆಗಿರ್ತಕ್ಕಂಥ ಕ್ಲಾಸ್ಗಳು ಇರ್ತವೆ. ಇವುಗಳನ್ನ ನೀವೆಲ್ಲ ಯೂಸ್ ಮಾಡ್ಕೋಬೇಕಂತಂಥದ್ದು, ರೈಟ್. ಹಾಗಾದ್ರೆ ನಿನ್ನೆ ಏನಪ್ಪ ಅಂತಂದ್ರೆ ಇತಿಹಾಸದ ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಇದ್ದೀವಿ. ಸೊ ಇತಿಹಾಸದ ಒಂದು ಘಟನೆಗಳು ಏನಪ್ಪ ಅಂದ್ರೆ ಯಾವ ರೀತಿ ಇರ್ತಾವ, ಅಲ್ಲಿ ಡೇಟ್ ಲೈನ್ ಆಗಿರ್ಬೋದು, ಟೈಮ್ ಲೈನ್ ಆಗಿರ್ಬೋದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಪರಿವಿಡಿ ಅಂತಕ್ಕಂಥದ್ದು ಅಂದ್ರೆ ಏನಪ್ಪ ಯಾವ ಲೆಸನ್ಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ನಿನ್ನೆ ನೋಡಿದ್ವಿ. ಸೊ ಇವತ್ತೇನಪ್ಪ ಅಂತಂದ್ರೆ ಮೊದಲೇ ಟಾಪಿಕ್ ನಿಂದ ಏನಪ್ಪ ಸ್ಟಾರ್ಟ್ ಮಾಡೋಣ ಅಂತಕ್ಕಂಥದ್ದು. ಕ್ಲಿಯರ್? ಓಕೆ, ಹಾಗಾದ್ರೆ ಏನ್ ಸರ್ ಮೊದಲನೇ ಟಾಪಿಕ್ ಅಂತ ಬಂದಾಗ ನೋಡ್ರಿ, ಇಲ್ಲಿ ಫಸ್ಟ್ ಒಂದು ಏನಪ್ಪಾ ಅಂತಂದಾಗ ಗೊತ್ತಿರಲಿ, ಒಂದು ಟಾಪಿಕ್ ಏನಿತ್ತು ಅಂತಂದ್ರೆ ಇತಿಹಾಸದ ಹಿನ್ನೆಲೆ ಮತ್ತು ಇತಿಹಾಸದ ಅರ್ಥ ಮತ್ತು ಹಿನ್ನೆಲೆ ಮತ್ತು ವ್ಯಾಖ್ಯಾನಗಳು. ಕ್ಲಿಯರ್? ಇದೇನಪ್ಪ ಅಂದ್ರೆ ಮೊದಲನೇ ಲೆಸನ್ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಕ್ಲಿಯರ್ ಆಗಿ ಮಾಡೋಣ, ರೈಟ್. ಓಕೆ, ಏನ್ ಸರ್ ಇತಿಹಾಸ ಅಂದ್ರೆ? ಇತಿಹಾಸದ ಅರ್ಥ ಅಂತ ಕೇಳ್ತಾ ಇದ್ವಿ, ರೈಟ್. ಏನ್ ಸರ್ ಇತಿಹಾಸ ಅಂದ್ರೆ? ನಿಮ್ಗೆ ಗೊತ್ತಿರಲಿ, ಇತಿಹಾಸವನ್ನ ತಿಳಿದುಕೊಂಡು ಮುಂಚಿತವಾಗಿ ಒಂದ್ ಕಡೆ ಹೇಳ್ತಾರೆ ಏನಪ್ಪ ಅಂದ್ರೆ, ಯಾರು ಇತಿಹಾಸವನ್ನು ತಿಳಿಯಬಲ್ಲರೋ ಅವ್ರ ಇತಿಹಾಸವನ್ನ ಸೃಷ್ಟಿಸಲಾರರು ಅಂತೇಳಿ. ಅಂದ್ರೆ ನಾವು ಇತಿಹಾಸವನ್ನ ಯಾಕೆ ಬೇಕಪ್ಪ ಅಂತ ಕೇಳಿದಾಗ, ಇತಿಹಾಸವನ್ನ ಯಾಕೆ ಬೇಕು ಅಂದ್ರೆ ನಮ್ಗೆ ಜೀವನದ ಒಂದು ದಾರಿಯನ್ನು ತೋರಿಸಿದ್ರೆ ಸರ್, ಜೀವನದ ದಾರಿಯನ್ನು ತೋರಿಸುವ ಸಲುವಾಗಿ, ದಾರಿಯನ್ನು ತೋರಿಸಲು ಬೇಕಾಗಿರ್ತದೆ. ಸೊ ಮತ್ತೇನಪ್ಪಾ ಅಂತ ಕೇಳಿದಾಗ, ಇನ್ನೊಂದೇನಪ್ಪ ಅಂದ್ರೆ ಜೀವನ ದಾರಿ ಆಯ್ತು, ಮತ್ತೇನಪ್ಪ ಅಂತಂದ್ರೆ ಈ ಅನುಭವಗಳನ್ನು ತಿಳಿಸುತ್ತದೆ ಅಂತ ಹೇಳ್ತೀವಿ ಸರ್. ಅಂದ್ರೆ ಏನಪ್ಪ ಅಂದ್ರೆ ಒಂದು ಮಾಡಿದ ತಪ್ಪಿಗಾಗಿ ಏನಪ್ಪ ಅಂದ್ರೆ ಇಡೀ ಇರ್ತಕ್ಕಂಥ ಒಂದು ಸರ್ವನಾಶವನ್ನು ಆಗ್ತದ, ಹಾನಿಕಾರಕ ಆಗ್ತದ, ಮತ್ತು ಒಂದು ತಪ್ಪು ಹೆಜ್ಜೆಯನ್ನು ಏನಪ್ಪ ಒಂದು ತಪ್ಪು ಹೆಜ್ಜೆಯನ್ನು ಇಡೀ ಸಾಮ್ರಾಜ್ಯವನ್ನೇ ಮುಳುಗಿಸ್ತದ ಅಂತ ಹೇಳೋದು ಯಾವ್ದು ಅಂತ ಕೇಳಿದ್ರೆ ಇತಿಹಾಸ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಇತಿಹಾಸವನ್ನ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನಾವು ಒಂದು ಸ್ಟ್ರಗಲಿಂಗ್ ಮೂಲಕ ಯಶಸ್ಸನ್ನು ಸಿಗುತ್ತದ ಅಂತಕ್ಕಂಥದ್ರಿ. ಪ್ರಾಚೀನ ಭಾರತ ಆಗಿರ್ಬೋದು, ಮಧ್ಯ ಭಾರತ ಆಗಿರ್ಬೋದು, ಆಧುನಿಕ, ಈ ಮೂರು ಇತಿಹಾಸಗಳು ಏನಪ್ಪ ಅಂದ್ರೆ ಮಾನವನ ಜೀವನದ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ಇರ್ತಾವೆ. ಕ್ಲಿಯರಾ? ಓಕೆ, ಯಾವ ರೀತಿ ಇರ್ತದೆ ಅಂತೇಳಿ ಒಳಗೆ ಹೋಗ್ತಾ ಎಲ್ಲರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಅರ್ಥ ಅಂತ ಬಂದಾಗ ನೋಡ್ರಿ, ಸ್ವಲ್ಪ ಗೊತ್ತಿರಬೇಕು. ಇತಿಹಾಸದ ಅರ್ಥ ಅಂತ ಬಂದಾಗ ಏನಪ್ಪಾ ಅಂತಂದ್ರೆ ಇದು ಯಾವ ಪದದಿಂದ ಬಂದದ ಅಂತಂದ್ರೆ ಹಿಸ್ಟೋರಿಯಾ ಎಂಬ. ಇತಿಹಾಸ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಏನದ, ಆಂಗ್ಲ ಭಾಷೆಯಲ್ಲಿ ಹಿಸ್ಟ್ರಿ, ರೈಟ್ ರೀ. ಹಿಸ್ಟ್ರಿ ಇದು ಯಾವ ಭಾಷೆಯಲ್ಲಿ? ಆಂಗ್ಲ ಭಾಷೆಯಲ್ಲಿ. ಇಟ್ ಮೀನ್ಸ್ ಇಂಗ್ಲಿಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿದೆ. ಹಾಗಾದ್ರೆ ಇದು ಹಿಸ್ಟೋರಿಯಾ ಎಂಬ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಯಾವ ಭಾಷೆ ಅಂತ ಕೇಳಿದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಿಸ್ಟೋರಿಯಾ ಎಂಬ ಗ್ರೀಕ್ ಭಾಷೆಯಿಂದ ಏನ್ ಮಾಡ್ದ ಅಂತಂದ್ರೆ ಬಂದಿದೆ ಅಂತ ಬರ್ತದ. ಹಾಗಾದ್ರೆ ಗೊತ್ತಿರ್ಬೇಕೇನಪ್ಪಾ ಅಂತಂದ್ರೆ ಹಿಸ್ಟೋರಿಯಾ ಎಂದರೆ ಏನಪ್ಪಾ ಅಂತ ಕೇಳಿದಾಗ ಏನು? ಹಿಸ್ಟೋರಿಯಾ ಎಂದರೆ ಏನ್ ಕೇಳಿದ್ರೆ, ಹಿಸ್ಟೋರಿಯಾ ಎಂದರೆ ತನಿಖೆ ಅಥವಾ ಅನ್ವೇಷಣೆ ಮಾಡುವಂತ. ತನಿಖೆ ಅಥವಾ ಅನ್ವೇಷಣೆ ಮಾಡು ಎಂದರ್ಥ. ಹಿಸ್ಟೋರಿಯಾ ಅಂದ್ರೇನು? ತನಿಖೆ ಅಥವಾ ಅನ್ವೇಷಣೆ ಮಾಡುವ ಎಂದರ್ಥ. ಗೊತ್ತಿರ್ಬೇಕು ನಿಮಗೆಲ್ಲ, ಓಕೆನಾ? ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ. ಸೊ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟು. ಇತಿಹಾಸ ಅಂತಕ್ಕಂಥದ್ದು ಇದು ಯಾವ ಪದ ಅಂತಂದ್ರೆ ಇದು ಸಂಸ್ಕೃತ ಪದವಾಗಿದೆ. ಇದು ಯಾವ ಪದ ಅಂತ ಕೇಳಿದ್ರೆ ಸಂಸ್ಕೃತ ಪದವಾಗಿದೆ. ಇದು ಯಾವ ಪದ? ಸಂಸ್ಕೃತ ಪದವಾಗಿದೆ. ಹಾಗಾದರೆ ಇದನ್ನ ನಾವು ಬಿಡಿಸಿ ಬರೆದಾಗ ಏನಾಗ್ತದ ಅಂತ ಕೇಳಿದಾಗ, ಇದನ್ನ ಬಿಡಿಸಿ ಬರೆದಾಗ ಇತಿ ಪ್ಲಸ್ ಆಸ ಅಂತ ಆಗ್ತದ, ರೈಟ್ ರೀ. ಹಾಗಾದ್ರೆ ಏನಪ್ಪಾ ಡಿಟೇಲ್ ಆಗಿ ಅಂತ ಕೇಳ್ತಾ ಹೋದಾಗ ಗೊತ್ತಿರಬೇಕು. ಏನಪ್ಪಾ ಅಂದ್ರೆ ಇತಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ, ಇತಿ ಅಂದ್ರೆ ಏನು? ಹೀಗೆ ಹಾ ಅಂದ್ರೆ ಖಚಿತವಾಗಿ, ಹಾಸ ಅಂದ್ರೆ ಏನಪ್ಪಾ ಅಂದ್ರೆ ನಡೆದಿತ್ತು. ಒಂದು ಘಟನೆಯನ್ನ ಖಚಿತವಾಗಿ ನಡೆದಿರ್ಬೇಕದು, ಅದಕ್ಕೆ ಇತಿಹಾಸ ಅಂತ ಕೇಳ್ತೀವಿ. ಸುಮ್ಮನೆ ಹೇಳೋದು ಇತಿಹಾಸ ಅನ್ನಲ್ಲ, ರೈಟ್. ಒಂದು ಘಟನೆ ಏನಾಗಬೇಕು? ಖಚಿತವಾಗಿ ನಡೆದಿರ್ಬೇಕು. ಅಂತ ಘಟನೆಗೆ ಏನ್ ಹೇಳ್ತೀವಿ ಅಂತಂದ್ರೆ ಇತಿಹಾಸ ಅಂತ ಹೇಳ್ತೀವಿ. ಸೊ ಸುಮ್ಮನೆ ಇತಿಹಾಸ ಸುಮ್ಮನೆ ಆಗಲ್ಲ, ರೈಟ್ ರೀ. ಒಂದು ಘಟನೆ ಏನಾಗಬೇಕು? ಖಚಿತವಾಗಿ ನಡೆದಿರ್ಬೇಕು, ಅದಕ್ಕೆ ಏನಪ್ಪಾ ಅಂದ್ರೆ ಇತಿಹಾಸ ಅಂತ ಕೇಳ್ತೀವಿ. ನಿಮ್ಗೆ ಗೊತ್ತಿರ್ಬೇಕು, ರೈಟ್. ಹಾಗಾದ್ರೆ ಗೊತ್ತಿರಲಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಇತಿಹಾಸ ಅನ್ನೋದು ಗೊತ್ತಿತ್ತು. ಹಾಗಾದ್ರೆ ಇತಿಹಾಸ ಅನ್ನೋದೇನಪ್ಪಾ ಅಂತ ಕೇಳಿದಾಗ ಹಿಂದಿನ ಒಂದು ಘಟನೆಗಳ ಬಗ್ಗೆ ಏನಪ್ಪಾ ಅಧ್ಯಯನ ಮಾಡೋದನ್ನ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನ ಇತಿಹಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ತರದಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಗತಿಸಿ ಹೋದ ಘಟನೆಗಳ ಬಗ್ಗೆ
ಘಟನೆಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಅಧ್ಯಯನ ಮಾಡುವುದಕ್ಕೆ ಇತಿಹಾಸ ಅಂತ ಕೂಡ ಕರಿತೀವಿ. ಸೊ ವ್ಯಾಖ್ಯಾನ ಬಂದಾಗ ಹೇಳ್ತೀವಿ ನಿಮಗೆ ಏನೇನದ ಅಂತೇಳಿ. ರೈಟ್, ಇದಿಷ್ಟು ಕ್ಲಾರಿಟಿ ಇರಲಿ. ರೆಡಿ? ಓಕೆ, ಇಲ್ಲಿ ಸ್ವಲ್ಪ ಎಲ್ಲವನ್ನು ಗಮನ ಇರಬೇಕು ನೋಡಿ ಸರ. ನಿಮ್ಗೆಲ್ಲವನ್ನು ಗಮನ ಇರಬೇಕು, ಎಲ್ಲವನ್ನು ಕೂಡ ಏನಿರಬೇಕು, ಗಮನ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಗೊತ್ತಿರಲಿ. ಇಲ್ಲಿ ನೋಡ್ರಿ ಏನಪ್ಪಾ ಅಂತ ಹೇಳಿದಾಗ ಇತಿಹಾಸದ ಸ್ವಲ್ಪ ಪಿತಾಮಹ ಅಂತ ಬಂದ ನೋಡ್ರಿ. ಇತಿಹಾಸದ ಪಿತಾಮಹ ಅಂತ ಬಂದಾಗ ಗೊತ್ತಿರಬೇಕು. ಇತಿಹಾಸ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಹೆರೋಡೋಟಸ್ ಅಂತ ವ್ಯಕ್ತಿ ಸರ್. ಯಾವ ಡೋಟಸ್? ಹೆರೋಡೋಟಸ್ ಎಂಬ ವ್ಯಕ್ತಿ. ಸೊ ಹೆರೋಡೋಟಸ್ ಅಂತ ವ್ಯಕ್ತಿ ಸರ್. ಇವನಿಗೆ ಯಾಕೆ ಇತಿಹಾಸ ಪಿತಾಮಹ ಕೇಳ್ತೀವಿ ಅಂತ ಕೇಳಿದಾಗ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಈತನ ಒಂದು ಕೃತಿ ಅದ. ಯಾವ ಕೃತಿ ಅಂತ ಕೇಳಿದ್ರೆ ಪರ್ಷಿಯನ್ ವಾರ್ಸ್ ಅಂತ ಕೃತಿ. ಯಾವುದು? ಪರ್ಷಿಯನ್ ವಾರ್ಸ್ ಅಂತ ಒಂದು ಕೃತಿ ಐತ್ರಿ. ಇದು ಯಾವ ವರ್ಷ? ಪರ್ಷಿಯನ್ ವಾರ್ಸ್ ಅಂತ ಕೃತಿ ಐತಿ. ಇಲ್ಲಿ ಏನಾಗಿತ್ತು ಗೊತ್ತಾ? ಮೊಟ್ಟ ಮೊದಲ ಬಾರಿ ಏನಾಗಿತ್ತು, ಈ ಪರ್ಷಿಯನ್ ವಾರ್ಸ್ಗಳಲ್ಲಿ ಏನಪ್ಪ ಅಂದ್ರೆ, ಪರ್ಷಿಯನ್ ವಾರ್ಸ್ಗಳಲ್ಲಿ ಅತಿಯಾಗಿ ಈ ಯುದ್ಧಗಳಿಂದ ಅಂದ್ರೆ ಪರ್ಷಿಯನ್ ಯುದ್ಧಗಳಲ್ಲಿ ಅತಿಯಾಗಿ ಏನಾಗಿತ್ತು ಅಂದ್ರೆ ಅತಿಯಾಗಿ ಹಾನಿಕಾರಕ ಉಂಟಾಗಿತ್ತು. ಸೊ ಇಲ್ಲಿ ಹಾನಿಕಾರಕ ಉಂಟಾಗಿತ್ತು. ಅದಕ್ಕಾಗಿ ಏನ್ ಮಾಡ್ತಾನ, ಇಂಥ ಹಾನಿಕಾರಗಳು ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಇಂಥ ಹಾನಿಕಾರಕ ನೋಡಿದ್ರೆ ಒಂದು ಯುದ್ಧ ಮಾಡುವಾಗ ಅಲ್ಲಿ ಹಾನಿಕಾರಕ ಆದ್ರೂ ಮತ್ತೇನಾಗಕ್ಕೆ ಸಾಧ್ಯ ಇಲ್ಲ. ಸೊ ಏನೋ ಒಂದು ಯೂಸ್ ಆಗ್ಬೋದು, ಸಾಮ್ರಾಜ್ಯ ಸಿಗ್ಬೋದು. ಒಂದು ಸಾಮ್ರಾಜ್ಯ ಸಿಗೋದಕ್ಕಿಂತ ಮುಂಚಿತವಾಗಿ ಹಿಂದೆ ಏನಪ್ಪ ಅಂದ್ರೆ ಸುಮಾರು ವ್ಯಕ್ತಿಗಳೇನಪ್ಪ ಅಂದ್ರೆ ಸ್ಮಶಾನವಾಗಿ ಹೋಗಿರ್ತಾರೆ. ಸುಮಾರು ವ್ಯಕ್ತಿಗಳೇನಪ್ಪ ಅಂದ್ರೆ ಸ್ಮಶಾನ ಸೇರಿರ್ತಾರೆ. ಹಲವು ಜನ ಏನಪ್ಪ ಅಂದ್ರೆ ಸತ್ತು ಹೋಗಿರ್ತಾರೆ. ಸೊ ಒಂದು ಯುದ್ಧ ಮಾಡಬೇಕೇನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಕೂಡ ಸರ್ವನಾಶ ಆಗ್ತದ. ಸೊ ನಮಗೆ ಮೊಟ್ಟ ಮೊದಲ ಬಾರಿ ಗೊತ್ತಿರಬೇಕು, ಯಾವಾಗ 1914 ಏನ್ ನಡೆದಿತ್ತು, ಮೊದಲನೇ ವರ್ಲ್ಡ್ ವಾರ್ ನಡೆದಿತ್ತು ಗೊತ್ತದ, 1914ರಿಂದ 1918 ತನಕ. ಸೊ ಈ ಯುದ್ಧದ ನಂತರ ಏನ್ ಮಾಡ್ತು ಅಂತಂದ್ರೆ ಭಾರತ ದೇಶದಲ್ಲಿ ಕೂಡ ಏನಿತ್ತು, ಬರಗಾಲವನ್ನು ಬಿದ್ದಿತ್ತು. ಅಲ್ಲಿ ಬ್ರಿಟಿಷರ್ ಏನಪ್ಪ ಅಂದ್ರೆ ಯುದ್ಧದಲ್ಲಿ ಲಾಸ್ ಆಗಿರ್ತಕ್ಕಂಥ ಬ್ರಿಟಿಷರು ಇಡೀ ಯುದ್ಧದಲ್ಲಿ ಲಾಸ್ ಆಗಿದ್ರು. ತನ್ನ ಒಂದು ತೆರಿಗೆಯನ್ನು ಮಾಡ್ಕೋಬೇಕು, ತಾನು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇರ್ತಕ್ಕಂಥ ಭಾರತ ದೇಶ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಇದ್ರಲ್ಲ ಎಲ್ಲ ಕಡೆಗೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ತೆರಿಗೆಯನ್ನು ಹೆಚ್ಚಿಗೆ ಮಾಡಿಬಿಟ್ಟಿದ್ರು. ಆ ತೆರಿಗೆಯನ್ನು ಹೆಚ್ಚಿಗೆ ಮಾಡೋದ್ರಿಂದಾಗಿ ಅಲ್ಲಿ ಇರ್ತಕ್ಕಂಥ ರೈತರು ತೆರಿಗೆಯನ್ನು ಕಟ್ಟಕ್ಕಾಗದೆ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅವರು ತಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ಆಗಿರ್ತಕ್ಕಂಥ ಯುದ್ಧಗಳಲ್ಲಿ ಆಗಿರ್ಬೋದು ಹಾನಿ ಉಂಟಾಗ್ತದ. ಮುಂದಿನ ಪೀಳಿಗೆಗಳ ಇಂಥ ಕೆಲಸವನ್ನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರೆ, ಪರ್ಷಿಯನ್ ವಾರ್ಸ್ ಎಂಬ ಕೃತಿಯಲ್ಲಿ ಬರ್ತಾರೆ. ಅದರಲ್ಲಿ ಅತಿ ಹಾನಿಕಾರ ಉಂಟಾಗಿರ್ತದ, ಅದಕ್ಕೆ ಪರ್ಷಿಯನ್ ವಾರ್ಸ್ ಅಂತ ಬರ್ತಾರೆ. ಇದರಲ್ಲಿ ಏನಪ್ಪಾ ಅಂತ ಕೇಳಿದಾಗ ಇದು ಇತಿಹಾಸದ ಬಗ್ಗೆ ಹೇಳ್ತಾರೆ ಅವರು. ಅದನ್ನ ತಿಳ್ಸಕ ಅವ್ರು ಇತಿಹಾಸ ಬರೀತಾರೆ, ವಿನ ಮತ್ತೇನಿಲ್ಲ. ಸೊ ಮೊಟ್ಟ ಮೊದಲ ಬಾರಿ ಇತಿಹಾಸದ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಹೆರೋಡೋಟಸ್ ಅಂತ ವ್ಯಕ್ತಿ. ಅದಕ್ಕೆ ಇವನ್ನ ಏನ್ ಕರಿತೀವಿ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಓಕೆ, ಹಾಗಾದರೆ ಭಾರತದ ಇತಿಹಾಸದ ಪಿತಾಮಹ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಭಾರತದ ಇತಿಹಾಸದ ಪಿತಾಮಹ ಅಂತ ಬಂದ ನೋಡ್ರಿ. ಭಾರತದ ಇತಿಹಾಸದ ಪಿತಾಮಹ ಅಂತ ಬಂದಾಗ ನೋಡ್ರಿ ಯಾರಪ್ಪ ಅಂತ ಕೇಳಿದಾಗ ಭಾರತದ ಇತಿಹಾಸ ಪಿತಾಮಹ ಅಂತ ಬಂದಾಗ ಗೊತ್ತಿರ್ಬೇಕು. ಇಲ್ಲಿ ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಕಲ್ಯಾಣ ಅಂತ ನೋಡ್ತೀವಿ ಸರ್. ಯಾವಣ? ಕಲ್ಯಾಣ ಅಂತ ನೋಡ್ತೀವಿ. ಓಕೆ, ಕಲ್ಯಾಣ ಅಂತ ಬರ್ತಂದ್ರೆ ಹಾಗಾದ್ರೆ ಕಲ್ಯಾಣನ ಕೃತಿ ಯಾವ್ದಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಕಲ್ಯಾಣ ಒಂದು ಕೃತಿ ಯಾವುದು ಅಂತ ಕೇಳಿದ್ರೆ ರಾಜತರಂಗಿಣಿ ಅಂತ ಕೃತಿ ಸರ್. ರಾಜತರಂಗಿಣಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗೆಲ್ಲ. ರಾಜತರಂಗಿಣಿ ಅಂದ್ರೆ ಏನಪ್ಪಾ ಅಂತಂದ್ರೆ ರಾಜರ ನದಿ ಎಂದರ್ಥ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಇರ್ತಕ್ಕಂಥ ರಾಜರ ಘಟನೆಗಳ ಅಂದ್ರೆ ಸಂಸ್ಕೃತವನ್ನು ಓದ್ತಾನೆ, ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಒಂದು ಕೊಟೇಶನ್ಗಳನ್ನು ಓದ್ತಾನೆ. ಓಕೆ, ಎಲ್ಲಾ ರಾಜ್ಯದ ಬಗ್ಗೆ ಓದ್ತಾನೆ. ಇವನು ಎಲ್ಲಿದ್ದ ಅಂತ ಕೇಳಿದಾಗ ಇವ್ನು ಗೊತ್ತಿರ್ಲಿ, ಇವನು ಎಲ್ಲಿದ್ದ ಅಂತ ಕೇಳಿದ್ರೆ ಕಾಶ್ಮೀರದಲ್ಲಿ ಇದ್ರಿ. ಇವನು ಎಲ್ಲಿದ್ದ? ಕಾಶ್ಮೀರದಲ್ಲಿ. ಎಲ್ಲಿ ಅಂತ ಕೇಳಿದಾಗ ಇವನು ಎಲ್ಲಿದ್ದ ಅಂತ ಕೇಳಿದ್ರೆ ಕಾಶ್ಮೀರದ ಕವಿ ಅಂತ ಕೇಳ್ತಾರೆ. ಇವನಿಗೆ ಕಾಶ್ಮೀರದ ಕವಿ ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ಈ ರಾಜತರಂಗಿಣಿಯನ್ನು ಬರೀತಾನಲ್ಲ, ರಾಜತರಂಗಿಣಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇಲ್ಲಿ ಗೊತ್ತಿರ್ಬೇಕು ನಿಮ್ಗೆ ಯಾವ ಕೃತಿಗಳ ಮುನ್ನುಡಿಯಾಗಿ ಬರೆದಿರ್ತಾನೆ ಅಂತ ಕೇಳಿದ್ರೆ ಇಲ್ಲಿ ವಿಕ್ರಮಾಂಕ ದೇವಚರಿತ ಅಂತ ಕೃತಿ ಗೊತ್ತದ, ಬಿಲ್ ಅನ್ನೋದು. ವಿಕ್ರಮಾಂಕ ದೇವಚರಿತೆ ಮತ್ತೆ ಇನ್ನೊಂದು ಯಾವ್ದು ಕೃತಿ ಅಂತ ಕೇಳಿದ್ರೆ ಇಲ್ಲಿ ಹರ್ಷ ಚರಿತೆ ಅಂತ ಇನ್ನೊಂದು ಕೃತಿ ಅದ್ರಿ. ಯಾವುದು? ಹರ್ಷ ಚರಿತೆ ಅಂತಕ್ಕಂಥದ್ದು. ರೈಟ್ ರೀ, ಹರ್ಷ ಚರಿತೆ ಅಂತಕ್ಕಂಥದ್ದು. ಈ ಕೃತಿಗಳನ್ನ ಏನ್ ಮಾಡ್ತಾನ ಮುನ್ನುಡಿಯಾಗಿ ಇಲ್ಲಿ ಏನ್ ಮಾಡ್ತಾನ ಈ ರಾಜತರಂಗಿಣಿ ಎಂಬ ಕೃತಿಯನ್ನು ಏನ್ ಮಾಡ್ತಾನ ಬರೆಯಕ್ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ? ಇವ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಕಾಶ್ಮೀರದಲ್ಲಿ ಇರ್ತಕ್ಕಂಥ ರಾಜರ ಬಗ್ಗೆ ಏನಪ್ಪ ಅಂದ್ರೆ ಶಾಸನಗಳನ್ನ ಸಂಪೂರ್ಣವಾಗಿ ಬರೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಇವನು. ಆಗಿನ ಕಾಲದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕಾಶ್ಮೀರದ ರಾಜರ ಶಾಸನಗಳನ್ನ ಹುಡುಕಿ ತನ್ನ ಕೃತಿಯಲ್ಲಿ ಬರೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಕಲ್ಯಾಣ ಎಂಬ ವ್ಯಕ್ತಿ. ಸೊ ಇನ್ನೊಂದು ಗೊತ್ತಿರಲಿ, ಇವನಿಗೆ ಯಾಕೆ ಭಾರತದ ಇತಿಹಾಸ ಪಿತಾಮಹ ಅಂತ ಕೂಡ ಕರೀತಾರ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ ಭಾರತದಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾನ ಅಂತ ಕೇಳಿದಾಗ ಗೊತ್ತಿರಲಿ, ಸಾಹಿತ್ಯ ಆಗಿರ್ಬೋದು, ಬರ್ಕೋಬೇಕು, ಇವೆಲ್ಲ ಬಹಳ ಇಂಪಾರ್ಟೆಂಟು. ಸಾಹಿತ್ಯ ಆಗಿರ್ಬೋದು, ಶಿಲಾಶಾಸನ ಆಗಿರ್ಬೋದು, ಮತ್ತೇನಪ್ಪಾ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಾಣ್ಯಶಾಸ್ತ್ರ ಆಗಿರ್ಬೋದು,
ನಾಣ್ಯಶಾಸ್ತ್ರ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಏನಪ್ಪ ಅಂದ್ರೆ ಆಗಿರಬಹುದು. ಇವೆಲ್ಲದರ ಬಗ್ಗೆ ಏನಪ್ಪ ಅಂದ್ರೆ ಪರಿಪಕ್ವತವಾಗಿ ಅಧ್ಯಯನವನ್ನ ಮಾಡಿ ತನ್ನ ಕೃತಿಯನ್ನು ಬರೆದಿರ್ತಕ್ಕಂಥ ಏಕೈಕ ಇತಿಹಾಸ ತಜ್ಞ ಯಾರು ಭಾರತದ ಅಂತ ಕೇಳಿದಾಗ ಅದು ಕಲ್ಲಣ ಎಂಬ ವ್ಯಕ್ತಿ. ಅದಕ್ಕಾಗಿ ಇವ ಏನ್ ಮಾಡ್ತಾನ, ಉತ್ತರದಿಂದ ದಕ್ಷಿಣವರೆಗೂ ಕೂಡ ಏನ್ ಮಾಡ್ತಾನ ಅಂತ ಇರ್ತಕ್ಕಂಥ ಇತಿಹಾಸವನ್ನು ಬರೆದ್ಬಿಡ್ತಾನೆ. ಸೊ ಈತನಿಗೆ ಕಾಶ್ಮೀರದ ವ್ಯಕ್ತಿ ಅಂತ ಹೇಳ್ತಾನ. ಹಾಗಾದ್ರೆ ಇವ ಕಾಶ್ಮೀರದಲ್ಲಿ ಯಾರ ಆಡಳಿತದಲ್ಲಿ ಇದ್ದ ಅಂತ ಕೇಳಿದ್ರೆ ಕಾಶ್ಮೀರದ ರಾಜ ಯಾರಪ್ಪ ಅಂತ ಕೇಳಿದ್ರೆ ಲಲಿತಾದಿತ್ಯ ಎಂಬ ವ್ಯಕ್ತಿ ಇದ್ದ. ಯಾವ್ದಿತ್ಯ? ಲಲಿತಾದಿತ್ಯ ಎಂಬ ವ್ಯಕ್ತಿ ಇದ್ದ. ಹಾಗಾದ್ರೆ ಇವನು ಯಾವ ಮನೆತನದ ಅರಸ ಅಂತ ಕೇಳಿದ್ರೆ ಗೊತ್ತಿರ್ಬೇಕು, ಕಾರ್ಕೊಟ್ಟ ಮನೆತನದ ಅರಸ. ಯಾವುದು? ಕಾರ್ಕೊಟ್ಟ ಮನೆತನದ ಅರಸ ಇವ, ಮನೆತನದ ಅರಸ. ಸೊ ಈ ಕಾರ್ಕೊಟ್ಟ ಮನೆತನದ ಅರಸನ ಆಸ್ಥಾನದಲ್ಲಿ ಏನಿದ್ದ ಅಂತಂದ್ರೆ ಈ ವ್ಯಕ್ತಿ ಇದ್ದ. ಹೇಳ್ರಿ ಇಲ್ಲಿ ಇದು ಈತನ ತಂದೆನು ಕೂಡ ಏನಾಗಿದ್ದ ಅಂತಂದ್ರೆ ಮಂತ್ರಿ ಆಗಿದ್ದ. ಯಾರ ತಂದೆ? ಕಲ್ಲನ ತಂದೆನು ಕೂಡ ಏನಾಗಿದ್ದ? ಮಂತ್ರಿ ಆಗಿದ್ದ. ಅವನು ಕೂಡ ಕಾಶ್ಮೀರದಲ್ಲಿ ಇರ್ತಾನೆ, ಒಬ್ಬ ಮಂತ್ರಿ ಆಗಿದ್ದ. ಅದಕ್ಕಾಗಿ ಈತನ ಏನ್ ಕರೀತಾರೆ ಅಂತಂದ್ರೆ ಭಾರತದ ಒಂದು ಇತಿಹಾಸದ ಪಿತಾಮಹ ಅಂತ ಕೂಡ ಏನ್ ಮಾಡ್ತಾರೆ, ಈತನಿಗೆ ಕರೀತಾರೆ. ಹೇಳ್ರಿ ಕಲ್ಲಣ್ಣನ ಈ ಕೃತಿ ಏನ್ ಮಾಡ್ತಾನೆ ಅಂತಂದ್ರೆ 1150 ಪೂರ್ಣಗೊಳಿಸಿದನು. ಈ ರಾಜ ತಗೊಂಡು ಕೃತಿದಲ್ಲ ಇದು ಏನ್ ಮಾಡ್ತಾನೆ ಅಂತಂದ್ರೆ 1150 ಏನ್ ಮಾಡ್ತಾನೆ ಅಂತಂದ್ರೆ ಪೂರ್ಣಗೊಳಿಸಿದನು. ನೋಡಿ ಸುಮಾರು ವರ್ಷಗಳ ಕಾಲ ಬರೀತಾನೆ, ಪೂರ್ಣಗೊಳಿಸಿದನು. ರೈಟಾ? 1150 ಎಂಬಲ್ಲಿ ಏನ್ ಮಾಡ್ತಾನೆ, ಇದನ್ನ ಪೂರ್ಣಗೊಳಿಸಿದನು ಅಂತ ಹೇಳ್ತಾರೆ. ಈ ಕೃತಿಯು ಕಾಶ್ಮೀರದಲ್ಲಿ ಆಳಿದ, ಈ ಕೃತಿಯನ್ನು ಕಾಶ್ಮೀರದಲ್ಲಿ ಆಳಿರ್ತಕ್ಕಂಥ ಹಿಂದಿನ ಅನೇಕ ವಂಶಾವಳಿಗಳನ್ನ, ವೃತ್ತಾಂಗಗಳನ್ನ, ಅಲ್ಲಿರ್ತಕ್ಕಂಥ ಅನೇಕ ವಂಶಾವಳಿಗಳು, ವೃತ್ತಾಂಗಗಳ ಬಗ್ಗೆ ಕೂಡ ಹೇಳ್ತಾರೆ. ವೃತ್ತಾಂಗಗಳ ಬಗ್ಗೆ ಮಾಹಿತಿ ನೀಡುತ್ತಾನೆ. ಎಲ್ಲಿದು? ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಅನೇಕ ವೃತ್ತಾಂಗಗಳ ಬಗ್ಗೆ ಏನ್ ಮಾಡ್ತಾನ, ಮಾಹಿತಿಯನ್ನು ನೀಡ್ತಾನ. ಓಕೆನಾ? ಓಕೆ, ಇನ್ನೊಂದು ಗೊತ್ತಿರಲಿ, ಈತನ ಒಂದು ಕೃತಿ ಏನದ ಇದೇನಪ್ಪ ಅಂದ್ರೆ ಕಟ್ಟುಕಥೆಗಳನ್ನು ಆಗಿರ್ಬೋದು, ಉತ್ಪ್ರೇಕ್ಷೆಗಳನ್ನು ಯಾವುದೇ ಟೀಕೆ ಇಲ್ಲದೆ ಕೊಟ್ಟಿರುವುದು. ಇವ ಏನಪ್ಪ ಯಾವುದೇ ಕಟ್ಟುಕತೆ ಕೊಟ್ಟಿಲ್ಲ ಮತ್ತು ಉತ್ಪ್ರೇಕ್ಷೆಗಳನ್ನು ಕೂಡ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ರೈಟಾ? ಓಕೆ, ಹಾಗಾದರೆ ಇನ್ನೊಂದು ಏನಪ್ಪಾ ಅಂತ ಕೇಳಿದಾಗ ಈ ಕೃತಿಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯ ಬಗ್ಗೆ ಕೂಡ ಏನಪ್ಪ ಇಲ್ಲಿ ವಿಶ್ಲೇಷಣೆಯಾಗಿ ಇವನು ಕೊಟ್ಟಿದ್ದಾನೆ. ಕ್ಲಿಯರ್ ಆಯ್ತಾ? ಓಕೆ, ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಈ ಕೃತಿಯನ್ನು ಏನ್ ಮಾಡಿದ ಅಂತ ಕೇಳಿದಾಗ ಈ ಕೃತಿಯನ್ನ ಭಾರತದ ಪ್ರಪ್ರಥಮ ಹಾಗೂ ವೈಜ್ಞಾನಿಕ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಏಕೈಕ ಕೃತಿಯಾಗಿದೆ. ಏಕೈಕ ಗ್ರಂಥ ಅನ್ಬೇಕಿದೆ, ಕೃತಿಯನ್ನು ತಪ್ಪಾಗುತ್ತೆ. ಏಕೈಕ ಗ್ರಂಥವಾಗಿದೆ. ಕ್ಲಿಯರ್ ಆಯ್ತಾ? ಇದು ಕಲ್ಲಣ ಬಗ್ಗೆ ನೋಡಿ, ಸುಮ್ಮನೆ ಒಂದೇ ಮಾತು ಹೇಳಿ ಓದಿದ್ರೆ ನಡೆಯಲ್ಲ. ಎಲ್ಲವನ್ನು ಕೂಡ ಏನಪ್ಪ ಗೊತ್ತಿರ್ಬೇಕಿಲ್ಲಿ. ಗೊತ್ತಿದ್ರೆ ಏನಾಗ್ತದೆ, ಇದನ್ನ ಕರೆಕ್ಟ್ ಆಗಿ ಗೊತ್ತಿರ್ತದ. ಓಕೆನಾ? ಈ ಕೃತಿ ಏನಾಗಿತ್ತು ಅಂತ ಗೊತ್ತಿರ್ಬೇಕು. ಎಲ್ಲವನ್ನ ಬರೆದಿದ್ದ ಕಾರಣವಾಗಿ ಇಲ್ಲಿ R.C. ಮುಜುಮ್ದಾರ್ ಅವರು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಚೀನ ಭಾರತ ಸಾಹಿತ್ಯದಲ್ಲಿ ನಿಜವಾದ ಅರ್ಥದಲ್ಲಿ ಐತಿಹಾಸಿಕ ಕೃತಿ ಇದು ಒಂದೇ ಅಂತ ಹೇಳ್ತಾರೆ. ಯಾರು? R.C. ಮುಜುಮ್ದಾರ್ ಎಂಬ ವ್ಯಕ್ತಿ. ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ನೋಡ್ರಿ, R.C. ಮುಜುಮ್ದಾರ್ ಎಂಬ ವ್ಯಕ್ತಿ. ಇವ್ರು ಏನ್ ಹೇಳ್ತಾರ ಅಂತ ಗೊತ್ತಿರ್ಬೇಕು ನಿಮ್ಗ. ಇವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ ಎಲ್ಲ ಭಾರತದ ಸಾಹಿತ್ಯದಲ್ಲಿ ನಿಜವಾದ ಅರ್ಥದಲ್ಲಿ ಐತಿಹಾಸಿಕ ಕೃತಿ ಇದೊಂದೇ. ಐತಿಹಾಸಿಕ ಕೃತಿ ಇದು ಒಂದೇ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇದು ಒಂದೇ ಆಗಿದೆ ಅಂತ ಹೇಳ್ತಾರ. ಕ್ಲಿಯರ್ ಆಯ್ತಾ? ಓಕೆ, ಯಾವ ಕೃತಿ ಇದು? ರಾಜತರಂಗಿಣಿ. ಗೊತ್ತಿರಬೇಕು. ಸಂಪೂರ್ಣವಾಗಿ ಬರ್ತೀನಿ ನೋಡ್ರಿ, ಯಾವ ಕೃತಿ? ರಾಜತರಂಗಿಣಿ. ಕ್ಲಿಯರ್ ಐತ್ರಿ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಏನಪ್ಪ ಅಂದ್ರೆ ಈತನ ಬಗ್ಗೆ ನೋಡಿದ್ವಿ. ಸೊ ಸ್ವಲ್ಪ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇಲ್ಲಿ ಪಿತಾಮಹಗಳು ಅಂತ ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಹಿನ್ನೆಲೆ ಅಂತ ನೋಡ್ತಾ ಹೋಗೋಣ. ಸೊ ಹಿನ್ನೆಲೆ ಅಂತ ಬಂದಾಗ ನೋಡ್ರಿ ಏನಿರ್ತದ, ಹಿನ್ನೆಲೆ ಅಂತ ಬಂದಾಗ ಗೊತ್ತಿರ್ಬೇಕು ನಮಗ. ಹಿನ್ನೆಲೆ ಅಂತ ಬರ್ತಾ ನೋಡ್ರಿ. ಸೊ ಹಿನ್ನೆಲೆ ಅಂತ ಬಂದಾಗ ಗೊತ್ತಿರ್ಬೇಕು ಏನೇನಿತ್ತು ಅಂತ ಕೇಳಿದಾಗ ಈ ನಮ್ಮ ಭಾರತ ದೇಶಕ್ಕೆ ಹೆಂಗ ಭಾರತ ಅಂತ ಹೆಸರು ಬತ್ತ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ಹೇಳ್ರಿ, ಇಲ್ಲಿ ಪುರಾಣಗಳ ಪ್ರಕಾರ ಹೇಳ್ತಾರೆ. ಫಸ್ಟ್ ಒಂದು ಪುರಾಣಗಳ ಪ್ರಕಾರ ಅಂತ ಬಂದಾಗ ಪುರಾಣಗಳ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದ, ದುಷ್ಯಂತ. ಯಾರು? ದುಷ್ಯಂತ ಮತ್ತು ಶಾಕುಂತಲೆಯ ಮಗ ಯಾರಪ್ಪ ಅಂತಂದ್ರೆ ಭರತ ಚಕ್ರವರ್ತಿ. ಯಾರು? ಮಗ ಭರತ ಚಕ್ರವರ್ತಿ ಅಥವಾ ಭರತಖಂಡ ಅಂತ ಹೇಳ್ತೀವಿ. ಸೊ ಅಥವಾ ಜಂಬೂದ್ವೀಪ
ಈ ಜಂಬೂ ದ್ವೀಪ ಅನ್ನೋದು ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂದ್ರೆ ಗಿಡ ಇತ್ತಂತ, ಅದಕ್ಕಾಗಿ ಇದಕ್ಕ ಜಂಬೂ ದ್ವೀಪ ಅಂತೇಳಿ ಅದೇ ಹೆಸರಿನಿಂದ ಕರೆದಿರಂತ ಮೊದಲು. ರೆಡ್ರಿ, ಇದು ಯಾರ ಪ್ರಕಾರ? ಪುರಾಣಗಳ ಪ್ರಕಾರ ಇದು. ರೆಡ್ರಿ, ಇನ್ನು ಇನ್ನೊಂದೇನಪ್ಪಾ ಅಂತ ಇನ್ನೊಂದು ಗೊತ್ತಿರಲಿ, ಜೈನ ಸಾಹಿತ್ಯಗಳ ಪ್ರಕಾರ, ಜೈನ ಸಾಹಿತ್ಯಗಳ ಪ್ರಕಾರ ಏನಪ್ಪಾ ಅಂತ ಗೊತ್ತಿರ್ಬೇಕು ನಿಮಗ. ಜೈನ ಸಾಹಿತ್ಯಗಳು ಏನಪ್ಪಾ ಅಂದ್ರೆ ಇಲ್ಲಿ ಋಷಭನಾಥ ಯಾರು ಅಂತ ಗೊತ್ತಿರ್ಬೇಕು. ಜೈನ ತೀರ್ಥಂಕರದ ಮೊದಲನೇ ತೀರ್ಥಂಕ ಇವ. ಓಕೆ, ಇಲ್ಲಿ ಋಷಭನಾಥ ಮತ್ತು ಶಾಕುಂತಲೆ, ಋಷಭನಾಥ ಅಥವಾ ಆದಿನಾಥ ಅಂತ ಇರ್ತದೆ ಒಂದು ಆದಿನಾಥ. ಈತನ ಈ ಋಷಭನಾಥ ಮತ್ತು ಈತನ ಪತ್ನಿ ಯಾರಪ್ಪ ಅಂತಂದ್ರೆ ಸುನಂದ, ಮತ್ತು ಪತ್ನಿಯರು ಸುನಂದ ಅಂತ ಇರ್ತಾಳೆ. ಸೊ ಸುನಂದಳ ಮಗ ಯಾರಪ್ಪ ಅಂತಂದ್ರೆ ಭರತ ಅಂತ ಇರ್ತಾನ. ಯಾರು? ಭರತ ಅಂತೇಳಿ. ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಈ ಋಷಭನಾಥನ ಇನ್ನೊಂದು ಪತ್ನಿ ಯಾರಪ್ಪ ಅಂತ ಗೊತ್ತಿರ್ಬೇಕು. ಋಷಭನಾಥನ ಇನ್ನೊಂದು ಪತ್ನಿ ಯಾರು ಅಂದ್ರೆ ಸುನಂದ, ಮತ್ತು ಇನ್ನೊಬ್ಬ ಯಾರು? ಸುಮಂಗಲ ಅಂತ ಇರ್ತಾಳೆ. ಇಲ್ಲೇ ಬರೆದು ಬಿಡ್ತೀನಿ ನೋಡಿ, ಸುಮಂಗಲ. ಸೊ ಈ ಸುಮಂಗಲನ ಮಗ ಯಾರಪ್ಪ ಅಂತಂದ್ರೆ ಬಾಹುಬಲಿ. ಯಾಕಂದ್ರೆ ಇಲ್ಲಿ ನೀವು ಶ್ರವಣ ಬೆಳಗೊಳದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನದ ಅಂತಂದ್ರೆ ಈ ಬಾಹುಬಲಿಯ ಒಂದು ಮೂರ್ತಿ ಅದ ರೀ. ಜೈನ ತೀರ್ಥಂಕರ ಏನಪ್ಪ ಅಂದ್ರೆ ಅಲ್ಲಿ ಮೂರ್ತಿ ಮಾಡಿದಾಗ ಅದರದು ಇದ್ರದು ಬಾಹುಬಲಿದು. ರೈಟ್ರಿ, ಅವಾಗ ಏನಪ್ಪ ಈ ಭರತ ಚಕ್ರವರ್ತಿ ಏನ್ ಮಾಡ್ತಾನ ಅಂತಂದಾಗ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕು ಅಂತ ಕಥೆ ಅದು ಹೇಳ್ತೀನಿ ಕೇಳಿದ್ರೆ, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕು ಅಂತ ಕೇಳಿದ್ರೆ ಅಶ್ವಮೇಧ ಯಾಗವನ್ನ ಬಿಡ್ತಾನೆ. ಯಾವಾಗ ಯಾರು ಅಶ್ವಮೇಧ ಯಾಗವನ್ನ ಹಿಡಿತಾರಲ್ಲ, ನನ್ನ ಕುದುರೆಯನ್ನ ಯಾರು ಹಿಡಿತಾರಲ್ಲ ಅವ್ರನ್ನ ಜೊತೆಗೆ ಯುದ್ಧವನ್ನ ಮಾಡ್ಬೇಕು ಅಂತ ಹೇಳ್ತಾನೆ. ಯಾವಾಗ ಯುದ್ಧವನ್ನು ಮಾಡ್ಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಈ ಭರತ ಏನ್ ತಿಳ್ಕೊಂಡಿದ ಅಂತ ಹೇಳಿದಾಗ, ಇರ್ತಕ್ಕಂಥ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಏನಪ್ಪ ನನ್ಕಿಂತ ಏನದಾರ ಅಂತ ವೀಕ್ ಅದಾರ ಅಂತ ತಿಳ್ಕೊಂಡಿದ. ಓಕೆನಾ? ಅಶಕ್ತ ವ್ಯಕ್ತಿ ಅದಾರೆ, ದುರ್ಬಲ ವ್ಯಕ್ತಿಗಳಾಗಿದ್ದಾರೆ, ಅಸಮರ್ಥ ವ್ಯಕ್ತಿಗಳಾಗಿದ್ದಾರೆ, ನಾನು ಒಬ್ಬನೇ ಶ್ರೇಷ್ಠ ಅಂತ ತಿಳ್ಕೊಂಡಿದ ಯಾರಪ್ಪ ಅಂತ ಹೇಳಿದ್ರೆ ಈ ಭರತ ಎಂಬ ವ್ಯಕ್ತಿ. ಹಾಗಾಗಿ ಈ ಭರತ ಏನ್ ಮಾಡ್ತಾನ ಅಂತ ಹೇಳಿದಾಗ ಇರ್ತಕ್ಕಂಥ ಅಶ್ವಮೇಧ ಬಿಡ್ತಾರೆ. ಮತ್ತೊಂದು ಕಂಡೀಷನ್ ಆಗ್ತಾನ. ಏನ್ ಕಂಡೀಷನ್ ಆಗ್ತಾನಂದ್ರೆ, ಯಾರಾದ್ರೂ ನನ್ನ ಕುದುರೆಯನ್ನ ತಡೆದರೆ ಅಥವಾ ನನ್ನ ಕುದುರೆಯನ್ನ ಮುಟ್ಟಿದರೆ ಅವ್ರು ಏನ್ ಮಾಡ್ಬೇಕು, ನನ್ನ ಜೊತೆಗೆ ಯುದ್ಧವನ್ನು ಮಾಡ್ಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕ್ಬಿಡ್ತಾನೆ. ಅದರಲ್ಲಿ ಈ ಬಾಹುಬಲಿ ಏನಿತ್ತಲ್ಲ, ಇವ ಏನಪ್ಪಾ ಅಂತಂದ್ರೆ ಸಾಮ್ರಾಜ್ಯವನ್ನ ಇದ್ದರೂ ಕೂಡ ಏನಪ್ಪಾ ಅಂದ್ರೆ ಇವನಿಗೆ ಮುಕ್ತಿ ಇರಲಿಲ್ಲ. ಅಂದ್ರೆ ಇವ ಏನ್ ಮಾಡ್ತಾ ಗೊತ್ತಾನೆ, ಇವನೊಬ್ಬ ವೆರೈಟಿ ವ್ಯಕ್ತಿ. ಇವನು ಸಾಮ್ರಾಜ್ಯದ ಎಲ್ಲಾದ, ಹಣ ಅದ, ಸಂಪತ್ತದ, ಆಸ್ತಿದ ಎಲ್ಲಾದ, ಆದ್ರೂ ಕೂಡ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ನನ್ನ ಸಾಮ್ರಾಜ್ಯನೇ ಬೇಡ, ನಾನೇ ಆಗ್ತೀನಪ್ಪ, ಸನ್ಯಾಸಿಯಾಗಿ ಹೋಗ್ತೀನಿ, ನನಗೆ ಏನೂ ಬೇಡ ಅಂತೇಳಿ ಒಂದು ಕನ್ವರ್ಸ್ ಆಗಿದ ವ್ಯಕ್ತಿ ಯಾರಪ್ಪ ಬಾಹುಬಲಿ. ಹಿಂಗ ಅವ ಏನೂ ಬೇಡ ಅಂತ ಅರ್ಥ, ಅವನ ಬಳಿ ಏನೂ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವನ ಬಳಿ ಸಾಕಷ್ಟು ಸಾಮರ್ಥ್ಯವಿತ್ತು. ಅವನು ಗೆದ್ರೆ ಇಡೀ ಸಾಮ್ರಾಜ್ಯವನ್ನು ಗೆದ್ಕೊಂಡು ಒಬ್ಬನೇ ರಾಜಕೀಯ ಮಾಡಬಹುದಾಗಿತ್ತು. ಆದ್ರೆ ಅವ್ನು ಏನಪ್ಪ ಇದು ಜೀವನ ಅನ್ನೋದೇನಪ್ಪ ಅವ್ನು ಜೀವಿಸಿಕೊಂಡಿರ್ತದ. ಇದು ಏನೂ ಬೇಡ, ನನಗೆ ಒಂದು ಶಾಂತಿ ಸಿಕ್ಕ ಸಾಕು ಅಂತ ಅವನು ಏನಪ್ಪ ತನ್ನ ಸನ್ಯಾಸಿ ಜೀವನವನ್ನು ಹೋಗ್ಬೇಕಂತಿರ್ತಾನೆ. ಸೊ ಯಾವಾಗ ಇವ ಅಶ್ವಮೇಧ ಯಾಗವನ್ನು ಬಿಡ್ತಾನಲ್ಲ, ಅವಾಗ ಇವ ಏನ್ ಮಾಡ್ತಾನೆ, ಕುದುರೆಯನ್ನ ತಡೆ ಹಿಡಿದು ಬಿಡ್ತಾನೆ. ಯಾರು? ಬಾಹುಬಲಿ ಕುದುರೆಯನ್ನ ತಡೆ ಹಿಡಿಬಿಡ್ತಾನ. ಅವಾಗ ಬಾಹುಬಲಿ ಕುದುರೆಯನ್ನ ತಡೆ ಹಿಡಿದಾಗ ಈ ಭರತ ಮತ್ತು ಬಾಹುಬಲಿ ಮಧ್ಯೆ ಏನಪ್ಪ 3 ಯುದ್ಧಗಳು ನಡೀತಾವ್ರಿ. ಎಷ್ಟು ಯುದ್ಧಗಳು ನಡೀತಾವ? 3 ಯುದ್ಧಗಳು ನಡೀತಾವ್ರಿ. ಒಂದ್ ಯಾವ್ದು ಅಂತಂದ್ರೆ ಒಂದು ಜಲಯುದ್ಧ ಅಂತ ನಡೀತದ್ರಿ, ಒಂದು ಜಲಯುದ್ಧ. ಸೊ ಇನ್ನೊಂದು ಮಲಯುದ್ಧ, ಮಲಯುದ್ಧ, ದೃಷ್ಟಿಯುದ್ಧ. ರೈಟಾ? ಜಲಯುದ್ಧ, ಮಲಯುದ್ಧ, ದೃಷ್ಟಿಯುದ್ಧ ಅಂತ 3 ಯುದ್ಧಗಳು ನಡೀತವೆ. ಈ 3 ಯುದ್ಧಗಳಲ್ಲಿ ಏನ್ ಮಾಡ್ತಾನ ಅಂತಂದಾಗ ಬಾಹುಬಲಿ ತನಗೆ 3 ಯುದ್ಧದಲ್ಲಿ ಭರತನಿಗೆ ಸೋಲಿಸಿಬಿಡ್ತಾನೆ. ಯಾವಾಗ ಭರತನಿಗೆ 3 ಯುದ್ಧಗಳಲ್ಲಿ ಸೋಲಿಸಿಬಿಡ್ತಾನಲ್ಲ, ಅವಾಗ ಸೋಲಿಸಿದಾಗ ಏನಾಗ್ತದ ಅಂತಂದ್ರೆ ಅವಾಗ ಈ ಬಾಹುಬಲಿ ಏನ್ ಮಾಡ್ತಾನ, ಭರತ ಏನ್ ಮಾಡ್ತಾನ ಅಂತಂದ್ರೆ ಅಲ್ಲಿ ಎಲ್ಲಾ ಸಾಮ್ರಾಜ್ಯವನ್ನು ಕೊಡಕ್ ಬಂದಿರ್ತಾನ. ಅವಾಗ ಬಾಹುಬಲಿ ಹೇಳ್ತಾನ, ನೋಡು ನನಗೆ ಸಾಮ್ರಾಜ್ಯವನ್ನು ಬೇಡ, ನನಗೇನು ಬೇಡ, ನಾನು ಹೋಗಿರ್ತೀನಿ, ನನ್ಗೇನು ಬೇಡ, ಎಲ್ಲ ಸಾಮ್ರಾಜ್ಯ ನೀನೇ ಇಟ್ಕೋ, ನನಗೆ ಯಾವ್ದು ಆಸ್ತಿ ಸಂಪತ್ತು ಬೇಕಾಗಿಲ್ಲ, ನನ್ಗೆ ಯಾವ್ದು ರಾಜಕೀಯ ಬೇಕಾಗಿಲ್ಲ, ನನಗೆ ಸುಖ ಜೀವನೂ ಬೇಕಾಗಿಲ್ಲ, ನನಗೊಂದು ಶಾಂತಿ ಇರಬೇಕು, ನಾನು ಹೋಗ್ಬಿಡ್ತೀನಿ. ಆದ್ರೆ ಒಂದ್ ತಿಳ್ಕೊ, ಯಾರು ಕೂಡ ಅಶಕ್ತರ ಅದಾರ ಅಂತ ತಿಳ್ಕೊಬೇಡ, ಯಾವತ್ತು ಕೂಡ ಅಹಂ ಬ್ರಹ್ಮಾಸ್ಮಿ ಆಗಿರ್ಬೇಡ, ನೀನು ಯಾವತ್ತು ಕೂಡ ಏನಪ್ಪ ಅಹಂಕಾರವಾಗಿ ಮಿರಿಬೇಡ ಅಂತೇಳಿ ಅವ ಏನ್ ಮಾಡ್ತಾನೆ, ಗೆದ್ದಿರ್ತಕ್ಕಂಥ ಎಲ್ಲಾ ಸಾಮ್ರಾಜ್ಯವನ್ನು ಹೊಳಿ ತನ್ನ ತಮ್ಮನಿಗೆ ಕೊಟ್ಟು ಏನ್ ಮಾಡ್ತಾನ, ಶ್ರವಣ ಬೆಳಗೊಳಕ್ಕೆ ಹೋಗ್ಬಿಡ್ತಾನೆ. ನೋಡಿ, ಇದೇ ಇತಿಹಾಸವನ್ನು ತಿಳಿಬೇಕನ್ನೋದು. ಇಂಥ ಇತಿಹಾಸ ಅಂದ್ರೆ ಎಲ್ಲ ಇದ್ರು ಕೂಡ ಏನಪ್ಪ ಅಂದ್ರೆ ಅವನು ಏನೂ ಇಲ್ಲದೆ ಕೂಡ ಹೋಗ್ಬಿಟ್ಟಿದ್ದ. ಅವನಾಗ ಹೋಗಿದ್ದಕ್ಕೆ ಒಂದು ಇತಿಹಾಸ ಕ್ರಿಯೇಟ್ ಆಯ್ತು. ಒಂದ್ ವೇಳೆ ಏನಾದ್ರೂ ಭರತನನ್ನ ಸೋಲಿಸಿದಪ್ಪ ಅಂದ್ರೆ ಅವನು ಅಹಂಕಾರ ಅನಿಸ್ತಿದ್ದ. ಆದ್ರೆ ಯಾವ ವ್ಯಕ್ತಿ ಏನಪ್ಪ ಅಂದ್ರೆ ತಗ್ಗಿ ಬಗ್ಗೆ ಏನು ಸ್ಯಾಕ್ರಿಫೈಸ್ ಮಾಡ್ತಾನಲ್ಲ, ಬಿಟ್ಬಿಡ್ತಾರಲ್ಲ, ಅವ್ನು ಮೇಲೆ ಬಂದಿರ್ತಾನ, ಗೊತ್ತಿಲ್ಲದೇ ಮೇಲೆ ಬಂದಿರ್ತಾನ. ಆದ್ರೆ ಯಾವ ನಾನೇ ಅಂತನಲ್ಲ, ಅವ್ನು ಏನಪ್ಪ ಅಂದ್ರೆ ಎಲ್ಲಿ ಹೋಗಿ ಮಣ್ಣು ಮುಕ್ತಾನೋ ಗೊತ್ತಿಲ್ಲ, ಅವ್ನು ಯಾವತ್ತು ಕೂಡ ಮಣ್ಣು ಮುಕ್ತಾನೆ. ಅದಕ್ಕೆ ಗೊತ್ತಿರ್ಬೇಕು ಏನಪ್ಪ ಅಂದ್ರೆ ಎಲ್ಲ ಇದ್ದನ್ನು ಕೂಡ ಎಲ್ಲ ದೇವರು ಕೊಟ್ಟನು ಕೂಡ ನೋಡ್ತಾನ, ಕಸ್ಕೊಂಡು ಕೂಡ ನೋಡ್ತಾನ. ಇದ್ದಾಗ ಹೆಂಗಿರ್ಬೇಕು, ಕೊಟ್ಟಾಗ ಹೆಂಗಿರ್ಬೇಕು, ಎಲ್ಲ ಈಕ್ವಲಿಟಿ ಇರಬೇಕು ಅಂತೇಳಿ ಪ್ರಾಣಿಗಳು ಕೂಡ ಹೇಳ್ತಾವಂತದ್ದು. ಇದೇ ಇತಿಹಾಸವನ್ನು ತಿಳಿಸಿದ್ರೆ ಇನ್ನ ಬಹಳಷ್ಟದ ನೋಡೋಣ. ಈಗ ಮುಂದೆ ಸಿಲೆಬಸ್ ಅನ್ನ ದಾಟೋಣ ಕ್ಲಿಯರ್. ಓಕೆ, ಜಲಯುದ್ಧ, ಮಲಯುದ್ಧ, ದೃಷ್ಟಿಯುದ್ಧ 3 ಯುದ್ಧಗಳಿಗೆ ಸೋಲಿಸ್ಬಿಡ್ತಾರೆ. ಈತನಿಂದ ಭರತ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಒಂದು ಕೆಲವು ಕಡೆ. ಇನ್ನು ಕೆಲವು ಇತಿಹಾಸಕಾರ ಹೇಳ್ತಾರ, ಏನ್ ಹೇಳ್ತಾರ ಅಂತ ಕೇಳಿದಾಗ ಇಲ್ಲಿ ಏನಾಗಿತ್ತು ಅಂತಂದ್ರೆ ವೇದಗಳ ಕಾಲಗಳಲ್ಲಿ, ವೇದಗಳ ಕಾಲದಲ್ಲಿ ಅಂದ್ರೆ ಭರತ ಮಕ್ಕಳು ಎಂಬ ಅಂತಕ್ಕಂಥದ್ದು
ಎಂಬ ಕುಲವಿತ್ತು. ಇದರಿಂದ ಬಂದಿರಬೇಕು ಅಂತ ಹೇಳ್ತಾರೆ. ಇದರಿಂದ ಬಂದಿರಬಹುದು ಅಂತ ಹೇಳ್ತಾರೆ. ರೈಟ್. ಇದೇನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಇದ್ರದ್ದೊಂದು ಇತಿಹಾಸ. ಕ್ಲಿಯರ್ ಆಯ್ತಾ? ಓಕೆ. ಇನ್ನೇನಪ್ಪ ಅಂದ್ರೆ ಇನ್ನು ಇಂಡಿಯಾ ಅಂತ ಕೂಡ ಒಂದು ಬರ್ತ ನೋಡ್ರಿ. ಸೊ ಇಂಡಿಯಾ ಅಂತಕ್ಕಂಥದ್ದು ಇದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಇಂಡಸ್ ನದಿಯಿಂದ ಬಂದಿರತಕ್ಕಂಥದ್ದು. ಸೊ ಇದೇನಪ್ಪ ಅಂದ್ರೆ ಇಂಡಿಯಾ ಅನ್ನೋದಪ್ಪ ಭಾರತ ದೇಶದಿಂದ ಇಂಡಸ್ ನದಿ. ಮತ್ತು ಇಲ್ಲಿ ಪರ್ಷಿಯನ್ ಏನ್ ಮಾಡ್ತಿರೋ ಕೇಳಿದಾಗ ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ಅಂತ ಕರಿತಿದ್ರು. ಹಿಂದೂ ಎಂದು ಕರಿತಿದ್ರು. ಅವರಿಗೆ ಏನ್ ಆಗ್ತಿರಲಿಲ್ಲ ಅಂತ ಹೇಳಿದಾಗ ಇಲ್ಲಿ ಸಿ ಅನ್ನೋದೇನಪ್ಪ ಉಚ್ಚಾರ ಆಗ್ತಿರಲಿಲ್ಲ. ಅದಕ್ಕೆ ಹಿಂದೂ ಅಂತ ಕರಿತಿದ್ರು. ಹಾಗಾಗಿ ಇದೇನಪ್ಪ ಅಂದ್ರೆ ಅದಕ್ಕೆ ಏನ್ ಬಂತು, ಹಿಂದೂಸ್ತಾನ ಅಂತ ಹೆಸರು ಬಂದಿತ್ತು. ಹಿಂದೂಸ್ತಾನ ಎಂಬ ಹೆಸರು ಬಂದಿತ್ತು. ಇದನ್ನು ಕೂಡ ಗೊತ್ತಿರ್ಬೇಕು ನಿಮಗೆ. ರೈಟ್ ರೀ. ಓಕೆ. ಹಾಗಾದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ವ್ಯಾಖ್ಯಾನಗಳು ಅಂತ ಬರ್ತಾ ನೋಡ್ರಿ. ನೆಕ್ಸ್ಟ್ ಏನು ಅಂತ ಕೇಳಿದಾಗ ವ್ಯಾಖ್ಯಾನಗಳು ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾನು. ರೈಟ್ ರೀ. ಓಕೆ. ವ್ಯಾಖ್ಯಾನಗಳಲ್ಲಿ ಎರಡು ರೀತಿಯ ವ್ಯಾಖ್ಯಾನಗಳು ಬರ್ತಾವ್ರಿ. ಒಂದೇನಪ್ಪಾ ಅಂತಂದ್ರೆ ದೇಶೀಯ ವ್ಯಾಖ್ಯಾನ ಅಂತ ಬರ್ತಾವ. ದೇಶೀಯ ವ್ಯಾಖ್ಯಾನ. ಇನ್ನೊಂದೇನಪ್ಪ ಅಂದ್ರೆ ವಿದೇಶಿ ವ್ಯಾಖ್ಯಾನಗಳು ಅಂತ ಬರ್ತಾವೆ. ಇನ್ನೊಂದೇನು ವಿದೇಶೀಯ ವ್ಯಾಖ್ಯಾನಗಳು. ಒಂದು ದೇಶೀಯ ವ್ಯಾಖ್ಯಾನಗಳು, ಇನ್ನೊಂದು ಯಾವುದು ವಿದೇಶಿ ವ್ಯಾಖ್ಯಾನಗಳು ಅಂತೇಳಿ ಎರಡು ರೀತಿಯಲ್ಲಿ ಬರ್ತವೆ. ಸೊ ಹಾಗಾದ್ರೆ ನಾವು ಈಗ ಫಸ್ಟ್ ಏನಪ್ಪಾ ಅಂತ ಕೇಳಿದಾಗ ನಮ್ಮ ವಿದೇಶಿ ವ್ಯಾಖ್ಯಾನಗಳು ಅಂತ ನೋಡ್ತಾ ಹೋದಾಗ ಸೊ ಫಸ್ಟ್ ಯಾಕಪ್ಪ ಅಂತ ಕೇಳಿದಾಗ ಒಂದು ಬರ್ತಾನೆ. ಯಾಕಪ್ಪ ಅಂತ ಕೇಳಿದಾಗ ಇಲ್ಲಿ ವಿಲ್ ಡುಗಾನ್ ತೊಗೊಳ್ಳೋಣ, ಹೆರೋಡೋಟಸ್ ಇತ್ತು. ಹೆರೋಡೋಟಸ್ ಎಂಬ ವ್ಯಕ್ತಿ ಇರ್ತಾನ. ಸೊ ಇವ್ರು ಏನ್ ಹೇಳ್ತಾರ ಅಂತ ಕೇಳಿದಾಗ ಇತಿಹಾಸವು ಒಂದು ಅನ್ವೇಷಣೆ ಅಥವಾ ತನಿಖೆ ಅಂತ ಅರ್ಥ. ಅಥವಾ ಇನ್ನೊಂದು ಏನು ಹೇಳ್ತಾರೆ, ಅನ್ವೇಷಣೆ ಅಥವಾ ಮಹಾನ ವೀರರ ಕಥಾನಕ ಅಂತ ಹೇಳ್ತಾರೆ ಸರ್. ಇವ್ರು ಹೇಳಿದ್ದು ಕರೆಕ್ಟೇ. ಕರೆಕ್ಟಾ? ಯಾಕಂತ ಕೇಳಿದ್ರೆ ಇದು ಏನಾಗಲ್ಲ ಒಂದು ಹುಡುಕಾಟದ. ಓಕೆ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಅಶೋಕ್ ಆಗಿರ್ಬಹುದಾ, ಗುಪ್ತರಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಸಮುದ್ರಗುಪ್ತ ಆಗಿರ್ಬೋದಾ, ವಿಜಯನಗರ ಸಮುದ್ರದಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಯಾವ ವ್ಯಕ್ತಿ ಶ್ರೀಕೃಷ್ಣ ದೇವರ ಆಗಿರ್ಬೋದಾ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಏನಪ್ಪ ಅಂದ್ರೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಇತಿಹಾಸ ಅಂತ ಹೇಳ್ತಾರೆ. ಯಾಕಂದ್ರೆ ಅಶೋಕನು ಕೂಡ ಏನಾಗಿದ್ದ, ಮೊದಲೇನಪ್ಪ ಒಂದು ಚಂಡಾಳ ಅಶೋಕ ಆಗಿದ್ದ. ಸೊ ಅವ್ನ ನಂತರ ಚಕ್ರವರ್ತಿ ಆಗಿರ್ತಾನೆ. ಸೊ ಮಹಾನ ಚಕ್ರವರ್ತಿ. ಮತ್ತೆ ಯಾಕಾದವನು ಮಹಾನ ಚಕ್ರವರ್ತಿ ಅಂತ ಆಗಿದ್ದದ್ದು? ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾನ ಆಗ್ಬೇಕಾದ್ರೆ ಏನ್ ಕಾರಣ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳಿಸೋದೇ ಇತಿಹಾಸ. ಅದನ್ನ ಕಲ್ತ್ಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಬಳಸ್ಕೊಂಡು ನಾವು ಕೂಡ ಮಹಾನ ಆಗ್ಬೇಕು ಅನ್ನೋ ಸಲುವಾಗಿ ಇತಿಹಾಸವನ್ನು ಓದ್ಬೇಕಾಗತ್ತೆ. ಸುಮ್ನೆ ಓದಿ ಜಾಬ್ ಬರ್ತಂತ ಹಿಂಗಲ್ಲ, ಒಂದು ಯೂಸ್ ಮಾಡ್ಕೋಬೇಕಂತ ರೈಟಾ? ಇದೊಂದು ಹೇಳ್ತಾರೆ. ಸೊ ಇನ್ನೊಬ್ಬ ಏನಪ್ಪ ಅಂತಂದ್ರೆ ವಿಲ್ ಡುಗಾಂಡೋ ವ್ಯಕ್ತಿ ಬರ್ತಾವ ನೋಡ್ರಿ. ವಿಲ್ ಡುಗಾಂಡೋ ವ್ಯಕ್ತಿ ಬರ್ತಾರ. ಸೊ ಇವ್ರೇನ್ ಹೇಳ್ತಾರ ಅಂತಂದ್ರೆ ಯಾರು ಇತಿಹಾಸವನ್ನು ತಿಳಿಯಬಲ್ಲರೋ ಅವರು ಇತಿಹಾಸವನ್ನು ರಚಿಸಲಾರು ಅಂತ ಮಾಡಿದ್ರು. ನೋಡಿ, ಒಂದ್ ಕಡೆ ಹೇಳ್ತಾರೆ, ಅಂಬೇಡ್ಕರ್ ಕೂಡ ಇದನ್ನ ಹೇಳ್ತಾರೆ, ಇತಿಹಾಸವನ್ನು ಸೃಷ್ಟಿಸಲಾರು ಅಂತೇಳಿ. ಓಕೆನಾ? ಇತಿಹಾಸವನ್ನ ತಿಳಿದಿಲ್ಲಪ್ಪ ಅಂದ್ರೆ ನೀನ್ ಇತಿಹಾಸ ಹೆಂಗ್ ಕ್ರಿಯೇಟ್ ಮಾಡವ? ಇಷ್ಟೇ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಬೇಕು? ತ್ಯಾಗ ಬೇಕು, ಡೆಡಿಕೇಟ್ ಬೇಕು, ಪೇಷನ್ಸ್ ಬೇಕು, ಎಲ್ಲವನ್ನು ಕೊಡಬೇಕು. ಹಾಗೆ ಇತಿಹಾಸವನ್ನು ತಿಳಿದಿಲ್ಲಪ್ಪ ಅಂದ್ರೆ ನೀನು ಇತಿಹಾಸ ಸೃಷ್ಟಿ ಮಾಡಕ್ಕೇನಪ್ಪ ಅಂದ್ರೆ ಆಗುದಿಲ್ಲ ಅಂತ ಹೇಳ್ತಾರೆ. ಕ್ಲಿಯರ್ ಆಯ್ತಾ? ಓಕೆ. ಇನ್ನೊಂದು ಮಾತು, ದೋಸ್ ಹೂ ಡು ನಾಟ್ ಹಿಸ್ಟ್ರಿ ಕ್ಯಾನ್ ನೆವರ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಹೇಳ್ತಾರೆ. ದೋಸ್ ಹೂ ಡು ನಾಟ್ ನೋ ಹಿಸ್ಟ್ರಿ ಕ್ಯಾನ್ ನೆವರ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಓಕೆ. ಸೊ ಏನಂದ್ರೆ ಅಂದ್ರೆ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಎಂಬ ವ್ಯಕ್ತಿ ಇರ್ತಾರೆ ನೋಡ್ರಿ. ಕಾರ್ಲ್ ಮಾರ್ಕ್ಸ್ ಇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳ್ತಾರೆ.
ಏನಪ್ಪ ಉಳ್ಳೋರು ಮತ್ತು ಇಲ್ಲದ ನಡುವಿನ ಹೋರಾಟ ಇತಿಹಾಸ ಅಂತ ಬಂದ್ರೆ ಈಗ ನೋಡ್ರಿ ಏನಪ್ಪಾ ಅಂತಂದ್ರೆ ಈ ನಂಬಲ್ಲಿ ಏನಿರ್ತದ ಒಂದಿಷ್ಟು ಜ್ಞಾನ ಆಗಿರ್ಬೋದು ಅಥವಾ ಏನೋ ಸಂಪತ್ತು ಇರ್ತಾವ. ಆಗಿನ ಕಾಲಕ್ಕೆ ಹೆಂಗಿತ್ತು ಅಂದ್ರೆ ಈ ಕಾರ್ಲ್ ಮಾರ್ಕ್ಸ್ ಎಂಬ ವ್ಯಕ್ತಿ ಯಾವ ಥಿಂಕ್ ಮಾಡಿ ಬರೀತಾರಪ್ಪ ಇದನ್ನ ಅಂತ ಕೇಳ್ತಾ ಹೋದಾಗ ಆಗಿನ ಕಾಲಕ್ಕೆ ಏನಿತ್ತು ಬ್ರಿಟಿಷರಿಗೂ ಮತ್ತು ಭಾರತ ಮಧ್ಯೆ ನಡೀತಿದ್ದು ಅವಾಗ ಕ್ಲಾಸ್ಗಳು ನಡೀತಿತ್ತು ಅವಾಗ. ಯಾಕಂದ್ರೆ ಬ್ರಿಟಿಷರು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ನಮಗೆ ಆಳ್ವಿಕೆ ಮಾಡಿ ನಮಗೆ ಗುಲಾಮರನ್ನಾಗಿ ನಮಗೆ ಕೆಲಸವನ್ನು ಕೊಟ್ಟು ನಮ್ಮನ್ನೇ ಹಾಳಾಗಿಟ್ಕೊಡಿದ್ರು. ಹಾಗಾಗಿ ಇನ್ನು ಬೇರೆ ದೇಶದ ವ್ಯಕ್ತಿ ಬಂದು ನಮ್ಮ ದೇಶಕ್ಕೆ ಹಾಳಾಗಿಟ್ಕೊಂಡ ಅಂತ ಅರ್ಥ ಏನಪ್ಪಾ ಅಂತಂದ್ರೆ ಅವ್ರ ಬಳಿ ಏನದ ಅತಿ ಹೆಚ್ಚು ಉಳ್ಳೋರದಾರೆ. ಸೊ ನಮ್ಮಲ್ಲಿಪ್ಪ ಉಳ್ಳೋರಲ್ಲ. ಉಳ್ಳೋರಂದ್ರೆ ಕೇವಲ ದುಡ್ಡಿನ ಸಮಸ್ಯೆ ಅಷ್ಟೇ ಅಲ್ಲ, ಬುದ್ಧಿನೂ ಕೂಡ ಉಳ್ಳೋರದಾರ ಅವರು. ಸೊ ಟೆಕ್ನಿಕಲ್ ಕೂಡ ಐತಿ, ಅವ್ರಿಗೆ ಹೆಂಗ್ ದುಡಿಸ್ಬೇಕನ್ನೋದು ಕೂಡ ಗೊತ್ತೈತಿ. ಸೊ ನಮಗೇನು ಗೊತ್ತೈತಿ, ಹೆಂಗ್ ದುಡಿಬೇಕನ್ನೋದು ಗೊತ್ತೈತಿ, ದುಡಿಸ್ಬೇಕನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ ಹೇಳಿದನ? ಓಕೆ, ಅದೇ ಹೇಳ್ತಾರ ಏನಪ್ಪಾ ಅಂತಂದ್ರೆ ಈ ಉಳ್ಳೋರು ಮತ್ತು ಇಲ್ಲದ ನೋಡ್ರಿ. ಈಗ ಒಬ್ಬ ಏನಪ್ಪ ಒಬ್ಬ ನಮ್ಮ ಊರಿನ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಒಬ್ಬ ವ್ಯಕ್ತಿ ಬಳಿ ಏನಿರ್ತದ, ದೊಡ್ಡ ಶ್ರೀಮಂತಿಕೆ ವ್ಯಕ್ತಿ ಇರ್ತಾನ. ಸೊ ಅವ್ನ ಬಳಿ ಬಡ ವ್ಯಕ್ತಿ ಏನಾಗ್ತಾನ, ಕೆಲ್ಸಕ್ಕೆ ಹೋಗಿರ್ತಾನ. ಸೊ ಬಡ ವ್ಯಕ್ತಿ ಕೆಲ್ಸಕ್ಕೆ ಹೋಗಿರ್ತಾನ, ಮತ್ತೆ ಅವ್ನ ಕೆಲಸ ಏನ್ ಮಾಡಲ್ಲ ಅಂತಂದ್ರೆ ಒಂದು ಪೇಮೆಂಟ್ ಕೊಡಲ್ಲ, ಒಂದಿಂದು 2 ದಿನ ಪೇಮೆಂಟ್ ಕೊಡಲ್ಲ, ಪೇಮೆಂಟ್ ಲೇಟ್ ಮಾಡ್ತಾನೆ ಕೊಡಕ. ಯಾವಾಗ ಪೇಮೆಂಟ್ ಕೊಡಕ್ಕೆ ಲೇಟ್ ಮಾಡ್ತಾನೋ ಅವಾಗ ಏನಪ್ಪಾ ಅಂದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹೋರಾಟ ಅಂದ್ರೆ ಹುಡ್ಬೇಕನ್ನೋದಿಲ್ಲ, ಸೊ ಸ್ಟ್ರಗಲಿಂಗ್ ಮಾಡ್ತಾನೆ, ಸಂಘರ್ಷ ಮಾಡ್ತಾನೆ, ಏನಾದ್ರು ಮಾಡ್ಬೇಕು, ಏನಾದ್ರು ಮಾಡಿ ತಗೋಬೇಕು ಅಂತ ಅವನ ಜೊತೆಗೆ ವಾದ ವಿವಾದಗಳು ಮಾಡ್ತಾನೆ. ಅದೇ ಒಂದು ಇತಿಹಾಸ ಅಂತ ಹೇಳ್ತಾರೆ. ಯಾಕಂದ್ರೆ ನಡೆದಿರ್ತಕ್ಕಂಥ ಘಟನೆಗಳ ಬೇರೆ, ಇರ್ತಕ್ಕಂಥ ಕಾರಣನೇ ಬೇರೆ ಆಗಿರ್ತದ. ಅದಕ್ಕೆ ಉಳ್ಳೋರು ಮತ್ತು ಇಲ್ಲದವರು ನೋಡಿ ಹೋರಾಟವೇ ಇತಿಹಾಸ ಅಂತ ಹೇಳ್ತಾರೆ. ಕಾರ್ಲ್ ಮಾರ್ಕ್ಸ್ ಒಂದು ಕೃತಿ ಯಾವುದು ಅಂತಂದ್ರೆ ಇವರ ಒಂದು ಕೃತಿ ದಾಸ್ ಕ್ಯಾಪಿಟಲ್ ಅಂತ ಒಂದು ಕೃತಿ ನೋಡಿ. ಇವ್ರ ಕೃತಿ ಅದು ದಾಸ್ ಕ್ಯಾಪಿಟಲ್. ಸೊ ಈ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಗೊತ್ತಿರ್ಬೇಕು. ಈ ವ್ಯಕ್ತಿ ಕ್ಯಾಪಿಟಲ್, ಈ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಈ ವ್ಯಕ್ತಿ ಒಬ್ಬ ಫಿಲಾಸಫರ್, ಓಕೆನಾ, ಒಬ್ಬ ಫಿಲಾಸಫಿ ವ್ಯಕ್ತಿ ಇವನು, ದರ್ಶನಶಾಸ್ತ್ರ ವ್ಯಕ್ತಿ ಇವನು. ಇವ ಏನ್ ಮಾಡ್ತಾನ ಅಂತ ಕೇಳಿದಾಗ ಯಾರು ಸಿಗ್ತಾರಲ್ಲ ಅವ್ರಿಗೆ ಜ್ಞಾನ ಹೇಳ್ತಿರ್ತಾನೆ, ಯಾರು ಸಿಗ್ತಾರ ಜಾಸ್ತಿ ಜ್ಞಾನ ಹೇಳ್ತಿರ್ತಾನ. ಅತಿ ಹೆಚ್ಚು ಜ್ಞಾನ ಹೇಳೋದನ್ನು ಕೂಡ ಒಳ್ಳೆಯದಲ್ಲ, ಓಕೆನಾ. ಇನ್ನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಿರಲ್ಲ, ಅತಿ ಹೆಚ್ಚು ಹಂಗ್ ಮಾಡೋ ಹಿಂಗ್ ಮಾಡೋ ಹಂಗೋದು ಹಿಂಗ್ ಅದನ್ನು ಕೂಡ ಭಾಳ ಬೆಟರಲ್ಲ. ಎಷ್ಟು ಹೇಳ್ಬೇಕಾ ಅಷ್ಟು ಹೇಳ್ಬೇಕು. ಅದು ಹೆಚ್ಚು ಹೇಳಿದ್ರಿಂದ ಏನಾಗ್ತದೆ, ಇವ ಏನೋ ಏನ್ ತಿಳಿತಿಲ್ಲತಾನ ಅಂತ ಹೇಳಿ ಬೈತ್ ಬಿಡ್ತಾರೆ. ಹಾಗಾಗಿ ಗೊತ್ತಿರ್ಬೇಕು ನಿಮಗೆ ಏನಪ್ಪಾ ಅಂತ ಹೇಳಿದಾಗ ಈ ವ್ಯಕ್ತಿ ಸತ್ತಾಗ ಏನಪ್ಪಾ ಅಂದ್ರೆ ಇವನು ಹೆಣ ಯಾರು ಇದಾರೆ, ಮುನ್ಸಿಪಾಲಿಟಿ ಅವರು ಇದ್ದಾರೆ. ಈ ವ್ಯಕ್ತಿ ಹೆಣ ಕಾರ್ಲ್ ಮಾರ್ಕ್ಸ್ ದೊಡ್ಡ ಫಿಲಾಸಫರ್ ಇವನು, ಅತಿ ಹೆಚ್ಚು ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ಇವನು. ಓಕೆನಾ. ದಾಸ್ ಕ್ಯಾಪಿಟಲ್ ಅಂತ ಕೃತಿಯಲ್ಲಿ ಏನಪ್ಪಾ ಅಂದ್ರೆ ಒಳ್ಳೆ ದರ್ಶನಗಳ ಕೊಟೇಶನ್ಗಳನ್ನು ಬರೆದಿದ್ದಾನೆ. ಸೊ ಜೀವನದ ರಹಸ್ಯಗಳು ಬರೆದಿದ್ದಾನೆ. ಅಂತ ವ್ಯಕ್ತಿಗೆ 4 ಮಂದಿ ಸತ್ತಾಗ ಏನಪ್ಪಾ ಅಂದ್ರೆ ದಿಕ್ಕಿರಲಿಲ್ಲ, ಅಷ್ಟು ಜನರಿಗೆ ಬೇಸರ ಬಿಟ್ಟಿದವ. ಶಿಕ್ಷಕರು ಫಿಲಾಸಫಿ ಹೇಳ್ತಿದ್ದ, ಶಿಕ್ಷಕರು ಹೇಳೋದು ಯಾವನು ಕಲಿಯಕ್ಕೆ ಬಂದಿರ್ತಾನಲ್ಲ ಅವ್ನಿಗೆ ಮಾತ್ರ ಕಲಿಸಬೇಕು, ಯಾವನು ಕಲಿಯಕ್ಕೆ ಬರಲ್ಲ ಅವ್ನಿಗೆ ಕಲಿಸಬಾರ್ದು ಬಗ್ಗೆ ಇವನು ಹೇಳ್ಕೊಟ್ಟ. ಈಗ ಅವನು ಕಲಿಯಕ್ಕೆ ಬಂದಿರಲ್ಲ ಅವ್ನು ನಾವು ಹೇಳೋ ಪ್ರಯೋಜನ ಇಲ್ಲ. ಹೆಂಗ್ ಹೇಳ್ದ ಕೂಡ ಅದೇನಂತ ಕಾನೂನು ಮನ್ನ ಬೀನ್ ಬಾರಿಸಿದಂಗೆ ಹಂಗೆ ಆಗುತ್ತದು, ಓಕೆನಾ. ಒಂದು ಏನಂತ ಕುಡಿದು ಮುಂದೆಪ್ಪ ಪಿಪಿ ಬಾರಿಸಂಗೆ ಆಗ್ತದೆ, ಅದು ಸಾಧ್ಯ ಇಲ್ಲ. ಸೊ ಯಾರು ಕೇಳಬೇಕು ಅಂತ ಬಂದಿರ್ತಾರೋ ಅವ್ರಿಗೆ ಮಾತ್ರ ಹೇಳಿ, ಕ್ಲಿಯರ್. ಹಾಗೆ ಈ ವ್ಯಕ್ತಿ ಏನಪ್ಪ ಕೊನೆ ಕಾಲಕ್ಕೆ ಏನಪ್ಪ ಈತನಿಗೆ ಏನಿರಲಿಲ್ಲ. ಇದ್ರ ಬಗ್ಗೆ ಯಾವಾಗ ಒಂದು ಬಂದಾಗ ಹೇಳ್ತೀನಿ, ವೈಯಕ್ತಿಕ ಭಾಳ ಚೆನ್ನಾಗೈತಿ ಒಂದು, ರೈಟಾ. ಓಕೆ, ಕಾರ್ಲ್ ಮಾರ್ಕ್ಸ್ ಅಂತ ವ್ಯಕ್ತಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಬ್ಬ ಯಾರಪ್ಪ ಅಂತ ಹೇಳಿದಾಗ ಇಲ್ಲಿ ಸಂತ ಅಗಸ್ಟನ್ ಎಂಬ ವ್ಯಕ್ತಿ ಇರ್ತಾನೆ ನೋಡಿ. ಸಂತ ಅಗಸ್ಟನ್ ಎಂಬ ವ್ಯಕ್ತಿ ಇರ್ತಾನೆ ನೋಡಿ. ಈ ವ್ಯಕ್ತಿ ಏನ್ ಹೇಳ್ತಾನ ಅಂತ ಗೊತ್ತಿರಬೇಕು. ಇಲ್ಲಿ ದೇವರು ಮತ್ತು ಸೈತಾನರ ನಡುವೆ ನಡೆದ ಹೋರಾಟವೇ ಇತಿಹಾಸ ಅಂತ ಹೇಳ್ತಾನೆ ನೋಡಿ. ಅರ್ಥ ಆಯ್ತಾ? ದೇವರು ಮತ್ತು ಸೈತಾನರ ನಡುವೆ ಅಥವಾ ದುರ್ಗುಣ ಮತ್ತು ಸದ್ಗುಣರ ನಡುವೆ ನಡೆದ ಹೋರಾಟವೇ ಇತಿಹಾಸ ಅಂತ ಕರೀತಾರೆ. ಸದ್ಗುಣ ಮತ್ತು ದುರ್ಗುಣ ನಡುವೆ ನಡೆದ ಒಂದು ಹೋರಾಟವೇ ಇತಿಹಾಸ ಅಂತ ಹೇಳ್ತಾರೆ. ನೋಡ್ರಿ, ದೇವರು ಮತ್ತು ಸೈತಾನ ಅಂತ ಬಂದಾಗಿಲ್ಲಪ್ಪ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ಆಯ್ತು, ರೈಟಾ. ಒಳ್ಳೆಯವ್ರೇನಪ್ಪ ಅಂದ್ರೆ ಒಳ್ಳೆ ನೀತಿಯ ಮಾರ್ಗದ ಮೂಲಕ ಹೋಗ್ತಾರೆ, ಕೆಟ್ಟವ್ರೇನಪ್ಪ ಅಂದ್ರೆ ಕೆಟ್ಟ ಮಾರ್ಗದ ಮೂಲಕ ಹೋಗ್ತಾರೆ. ಸೊ ಒಳ್ಳೆಯವರು ಕೆಟ್ಟವರು ಆಗ್ಬಹುದು, ಆದ್ರೆ ಕೆಟ್ಟವರು ಒಳ್ಳೆಯವರು ಆಗಬಹುದು. ಸೊ ಆಗ್ಬೇಕಂತ ಏನಪ್ಪ ಅಂದ್ರೆ ಡಿಸಿಷನ್ ಮಾಡಿದ್ರೆ ಆಗ್ಬಹುದು ಅಂತ ಕೂಡ ಹೇಳ್ತಾರೆ ಇಲ್ಲಿ, ರೈಟ್ರಿ. ಓಕೆ, ನಡೆದಿರ್ತಕ್ಕಂಥ ಇಲ್ಲಿ ಏನ್ ನಡೀತು ನಮ್ಮ ದೇಶದಲ್ಲಿ ನಡೆದಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ದೇಶದಲ್ಲಿ ಮೊದಲೇ ಹೆಂಗಿತ್ತು ಅಂದ್ರೆ ಗುಲಾಮಗಿರಿ ಪದ್ಧತಿ ಇತ್ತು. ಈಗ ನಾವು ಅಧ್ಯಯನ ಮಾಡ್ತೀವಿ, ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ಬೇಕಾದ್ರೆ ಧನನಂದ ಅಂತ ವ್ಯಕ್ತಿ ಬರ್ತಾನೆ. ಆ ಧನನಂದ ಏನಿದ್ದ ಅಂತಂದ್ರೆ ಅವನು ಒಬ್ಬ ಸಾಮ್ರಾಟನಾಗಿದ್ದ, ಇಡೀ ದೇಶದ ಸಾಮ್ರಾಟ ಅವನು. ಇಡೀ ದೇಶದ ಸಾಮ್ರಾಟ ಆಗಿದ್ದ ವ್ಯಕ್ತಿ ಏನಪ್ಪಾ ಅಂತ ಅವನು ಕೆಟ್ಟ ಚಟಗಳನ್ನು ಕಲ್ತು ಬಿಟ್ಟಿದ್ದ. ಕೆಟ್ಟ ಚಟಗಳನ್ನು ಕಲ್ತು ಇಡೀ ದೇಶವನ್ನು ವಿದೇಶಿಯ ದಾಳಿ ಮಾಡ್ತಾ ಇದ್ರು ಕೂಡ ಅಂದ್ರೆ ಅವ್ರ ಕಡೆಗೆ ಗಮನ ಕೊಡದೆ ತನ್ನ ದುಶ್ಚಟಗಳಿಗೆ ಬಲಿಯಾಗಿ ಏನ್ ಮಾಡ್ತಿದ್ದ ಅಂತಂದ್ರೆ ಎಂಜಾಯ್ ಮಾಡ್ತಿದ್ದ. ಅಲ್ಲಿ ಇರ್ತಂದು ಒಳ್ಳೆ ವ್ಯಕ್ತಿಗಳು ಕೂಡ ಏನೋ ಮಾಡ್ಬೇಕಾದ್ರೆ ಸಾಧನೆ ಇರ್ತಿದ್ರು, ಅದು ಮಾಡಕ್ಕೆ ಕೊಡ್ತಾ ಇರಲಿಲ್ಲ, ತಾನು ಮಾಡ್ತಾ ಇರಲಿಲ್ಲ. ಹಂಗ ಒಂದು ಸ್ಥಾನದಲ್ಲಿ ಇದ್ದು ಕೂಡ ಕೆಟ್ಟವಾಗಿರ್ತಾರೆ. ಅವ್ನು ಕೆಟ್ಟವನು ಅನ್ನೋದಕ್ಕಿಂತ ಅವಾಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಅವ್ನು ಕೆಟ್ಟವನಿದ್ದ, ರೆಡಿ. ಅದೇ ಸ್ಥಾನದಿಂದ ಚಾಣಕ್ಯ ಅವರ ಬರ್ತಾನೆ, ನಮ್ಮ ಬಗ್ಗೆ ಹೇಳ್ತೀನಿ ನಾನು ಮುಂದೆ ಬಂದಾಗ ನಿಮ್ಗೆ, ಓಕೆನಾ. ಡೋಂಟ್ ವರಿ ಇದ್ರ ಬಗ್ಗೆ, ರೈಟೇ. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ನೋಡ್ರಿ, ಅರ್ನಾಲ್ಡ್ ಟೈನ್ಬಿ ಎಂಬ ವ್ಯಕ್ತಿ ಬರ್ತಾನೆ ನೋಡ್ರಿ. ಅರ್ನಾಲ್ಡ್ ಟೈನ್ಬಿ, ಈ ಅರ್ನಾಲ್ಡ್ ಟೈನ್ಬಿ ಎಂಬ ವ್ಯಕ್ತಿ ಇರ್ತಾನೆ ನೋಡ್ರಿ.
ಈ ಅರ್ನಾಲ್ಡ್ ಟಾಯ್ನ್ಬಿ ಏನ್ ಹೇಳ್ತಾನ ಅಂತಂದಾಗ ಇಲ್ಲಿ ಇನ್ನೊಂದು ಗೊತ್ತಿಲ್ಲ, ಸಂತ ಅಗಸ್ಟಿನ್ ಒಂದು ಕೃತಿ ಅದು ದ ಈತನ ಕೃತಿ ನೋಡಿದ್ರೆ ಸಂತ ಅಗಸ್ಟಿನ್ ಕೃತಿ ದ ಸಿಟಿ ಆಫ್ ಗಾಡ್, ದ ಸಿಟಿ ಆಫ್ ಗಾಡ್ ಈತನ ಕೃತಿ ಇದು. ರೈಟ್, ಓಕೆ. ಇನ್ನು ಅರ್ನಾಲ್ಡ್ ಟಾಯ್ನ್ಬಿ ಏನಿರ್ತಾನೆ ಅಂತಂದ್ರೆ ಇತಿಹಾಸ ಒಂದು ವಿಜ್ಞಾನ, ಇತಿಹಾಸವು ಒಂದು ವಿಜ್ಞಾನ ಅಂತ ಹೇಳ್ತಾರೆ. ಅದು ಅದು ಹೆಚ್ಚು ಅಲ್ಲ ಕಡಿಮೆಯೂ ಇಲ್ಲ ಅಂತ ಹೇಳ್ತಾರೆ. ಯಾರು? ಅರ್ನಾಲ್ಡ್ ಟಾಯ್ನ್ಬಿ ಅಂತ ಇರ್ತಿ. ಇನ್ನೊಬ್ಬ ವ್ಯಕ್ತಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು, ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಏನೋ ಅಂತಾರಲ್ಲ, ಆಡು ಮುಟ್ಟದ ಸಪ್ಪಲ್ಲ, ಅರಿಸ್ಟಾಟಲ್ ಓದೋದ ಒಂದು ವಿಷಯವಿಲ್ಲ ಅಂತೇಳಿ. ಸೊ ಏನಪ್ಪ ಅಂದ್ರೆ ಸುಮಾರು 22 ಫಿಲಾಸಫಿ ಏನಮ್ಮ ಲಾಟ್ ಆಫ್ ಸಬ್ಜೆಕ್ಟ್ಸ್, 22 ವಿಷಯಗಳ ಪಿತಾಮಹ ಅವನು. ನಾವು ಒಂದು ವಿಷಯವನ್ನು ಸಂಪೂರ್ಣವಾಗಿ ಓದ್ಬೇಕಂದ್ರೆ ನಮ್ಮ ಕೈಲಿ ನಿಗಲ ಅಂತ ಹೇಳ್ಬಿಡ್ತೀವಿ. ಸೊ ಸಾಕ್ರೆಟಿಸ್ ಶಿಷ್ಯ ಪ್ಲೇಟೋ ಶಿಷ್ಯ ಅರಿಸ್ಟಾಟಲ್. ಸಾಕ್ರೆಟಿಸ್ಗೆ ಇರ್ತಕ್ಕಂಥ ಬುದ್ಧಿ ಪ್ಲೂಟೋಗಿತ್ತು, ಆದ್ರೆ ಪ್ಲೂಟೋಗೆ ಇರ್ತಕ್ಕಂಥ ಬುದ್ಧಿ ಅರಿಸ್ಟಾಟಲ್ಗೆ ಇರಲಿಲ್ಲ. ಅರಿಸ್ಟಾಟಲ್ ಬುದ್ಧಿ ಏನಪ್ಪ ಅಂದ್ರೆ ಯಾವತ್ತು ಕೂಡ ಏನಿತ್ತು ಅಂತಂದ್ರೆ ಖಡಕ್ಕಾಗಿತ್ತು. ಹೆಂಗ್ ಖಡಕ್ಕಾದ್ರೆ ಒಂದು ಸಮಾಜ ಗೆಲ್ಬೇಕಂದ್ರೆ ಹೊಡೆದೇ ಗೆಲ್ಬೇಕು. ಸಾಕ್ರೆಟಿಸ್ಗೆ ಏನಿತ್ತು, ಸಾಕ್ರೆಟಿಸ್ ಏನಪ್ಪ ಅವ್ನಿಗೆ ಬರಕ್ಕೆ ಬರ್ತಿರ್ಲಿಲ್ಲ, ಸಾಕ್ರೆಟಿಸ್ ಬರ್ದಿಲ್ಲ. ಅವ್ನು ಹೇಳಿರ್ತಕ್ಕಂಥ ಬೋಧನೆಗಳೇ ಮುಂದೆ ಏನ್ ಮಾಡ್ತಾರೆ, ಪ್ಲೂಟೋ ಏನ್ ಮಾಡ್ತಾರೆ, ಅದನ್ನ ಅನ್ವೇಷಣೆ ಮಾಡಿ ಏನ್ ಮಾಡ್ತಾರೆ ಅಂತ ಅದನ್ನ ಬರೆದಿರ್ತಾರೆ. ಸೊ ಈ ಅರಿಸ್ಟಾಟಲ್ ಏನಪ್ಪ, ಅರಿಸ್ಟಾಟಲ್ ಏನ್ ಮಾಡ್ತಾನೆ, ಒಂದ್ಸಲ ಪ್ಲೇಟೋಗೆ ಬೈತಾನೆ, ನಿಮ್ಮ ನೀತಿ ನಿಯಮಗಳೇನಪ್ಪ ಸರಿಯಾಗಿಲ್ಲ, ನಿಮ್ಮ ಫಿಲಾಸಫಿ ಸರಿಯಾಗಿಲ್ಲ, ನೀವು ಹೇಳೋದು ತಪ್ಪಾಗ್ತದ ಅಂತ ಹೇಳ್ತಾನೆ. ಅರಿಸ್ಟಾಟಲ್ ಪ್ಲೇಟೋಗೆ ಹೇಳ್ತಾನೆ, ಗುರುಗೆ ಹೇಳ್ತಾನವ. ಅರಿಸ್ಟಾಟಲ್ ಥಿಂಕಿಂಗು ಮತ್ತು ಪ್ಲೇಟೋ ಥಿಂಕಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಸಾಕ್ರೆಟಿಸ್ನ ಶಿಷ್ಯರು ಪ್ಲೇಟೋ ಸಾಧಾರಣ ವ್ಯಕ್ತಿ ಆಗಿದ್ದ. ಸೊ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ. ಅರಿಸ್ಟಾಟಲ್ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ, ಅದಕ್ಕಾಗಿ ಈತನ ಶಿಷ್ಯ ಆಗಿದ್ದ ಅಲೆಕ್ಸಾಂಡರ್ ಆಗಿದ್ದ. ಸೊ ಅಲೆಕ್ಸಾಂಡರ್ ಏನಪ್ಪ ಇಡೀ ಜಗತ್ತನ್ನು ಗೆಲ್ಲಬೇಕಂತ ಹೊಂಟಿದ, 32 ವಯಸ್ಸಲ್ಲಿ ಇಡೀ ಜಗತ್ತನ್ನು ಗೆಲ್ಲಬೇಕಂತ ಹೊಂಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅವನು ಅಲೆಕ್ಸಾಂಡರ್. ರೈಟ್ ರೀ, ಅರಿಸ್ಟಾಟಲ್ ಅಂತ ವ್ಯಕ್ತಿ ಅವನು. ಅರಿಸ್ಟಾಟಲ್ ಅವನು ಕೊಟೇಶನ್ಗಳೇನಪ್ಪ ಸುಮಾರು ಓದಿದವನು. ಅಂದ್ರೆ ಅವೆಲ್ಲ ಪ್ಲೂಟೋ ಏನಪ್ಪ ಅಂತ ಫಿಲಾಸಫಿಯಿಂದ ಬಂದು ಸಿಕ್ಕಿದ್ದ. ಸೊ ಸಾಕ್ರೆಟಿಸ್ ಏನಪ್ಪ ಜೀವನದ ಬಗ್ಗೆ ಹೇಳಿದ, ಜೀವನ ಏನೂ ಇಲ್ಲ, ಅದು ಸತ್ಯ ಅಲ್ಲ, ಅದು ಮಿಥ್ಯ ಅದು ಅಂತ ಹೇಳ್ತಾನೆ ಅವನು. ಜೀವನದಲ್ಲಿ ನಡೆಯುತ್ತೆ ಎಲ್ಲವನ್ನ ಕೂಡ ಮಿಥ್ಯ ಅಂದ್ರೆ ಏನಂದ್ರೆ ಅರ್ಥ, ಮಿಥ್ಯ ಅಂತ ಒಂದು ಪದ ಬರ್ತಲ್ಲ, ನೀವು ಓದಿರ್ಬೋದು, ಎಲ್ಲ ನೋಡಿರ್ಬೋದು. ಇದು ಮಿಥ್ಯ ಅಂತ ಪದ ಏನಪ್ಪಾ ಅಂದ್ರೆ, ಮಿಥ್ಯ ಅಂದ್ರೆ ಈ ಕಡೆ ಸುಳ್ಳು ಅಲ್ಲ ಸತ್ಯವಲ್ಲ. ಮಿಥ್ಯ ಅನ್ನೋ ಪದ ಏನೋ ಸುಳ್ಳು ಅಲ್ಲ ಸತ್ಯನೂ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವೇನಾದ್ರೂ ಕನಸು ಕಾಣ್ತಿದ್ರ ಅಂತ ತಿಳ್ಕೊರಿ. ಕನಸು ಕಾಣ್ತಿರ್ಬೇಕಾದ್ರೆ ಯಾವತ್ತು ಕೂಡ ಕನಸಲ್ಲಿ ಗೊತ್ತಾಗಲ್ಲ ಇದು ಕನಸು ಐತಿ ಅಂತೇಳಿ, ಅದು ನಿಜಾನೇ ಅನಿಸ್ಬಿಡ್ತದ. ಅಲ್ಲಿ ಕನಸಲ್ಲಿ ಕನಸು ಬಿದ್ದಿದ್ದನ್ನ ನಿಜಾನೇ ಅನಿಸ್ಬಿಡ್ತದ, ಆದ್ರೆ ಬೆಳಗ್ಗೆ ನೋಡ್ಬೇಕಾದ್ರೆ ಅದು ಕನಸಾಗಿರಲ್ಲ, ಅದು ನಿಜ ಆಗಿರಲ್ಲ. ಸೊ ಅದು ನಿಜ ಅನಿಸಿರ್ತದ, ನಿಜ ಆಗಿರಲ್ಲ, ಅದು ನಿಜಾನು ಅಥವಾ ಸುಳ್ಳನು ಅನ್ನೋದೇ ಮಿಥ್ಯ. ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೇಕು ನಾನು ಹೇಳೋದನ್ನ. ಸೊ ಇದ್ರ ಬಗ್ಗೆ ತಿಳಿಬೇಕಂದ್ರೆ ನೀವು ಅರಿಸ್ಟಾಟಲ್ ಆಗಿರ್ಬೋದು, ಪ್ಲೇಟೋ ಆಗಿರ್ಬೋದು, ಸಾಕ್ರೆಟಿಸ್ ಬಗ್ಗೆ ಓದ್ಬೇಕು, ನೀವು ಚೆನ್ನಾಗಿ ಓದ್ಬೇಕು. ಓಕೆನಾ? ಅರಿಸ್ಟಾಟಲ್ ಬಗ್ಗೆ ಏನಪ್ಪ ಸಂಪೂರ್ಣ ಸ್ವಲ್ಪ ಓದಿ, ಯಾಕಂದ್ರೆ ಈ ತರ ಸಿಡಿಲು ಮುಟ್ಟುವಂತ ಸಿಡಿಲಿನಂತ ವಿಚಾರಗಳು ಇರಲ್ಲ. ಓಕೆ, ಯಾವತ್ತು ಕೂಡ ಒಬ್ಬ ವ್ಯಕ್ತಿನ ಇನ್ಸ್ಪೈರ್ ಮಾಡ್ಬೇಕಂದ್ರೆ ಇವ್ರು ಹೇಳಿ ಮಾಡ್ತಿರ್ಲಿಲ್ಲ. ಒಬ್ಬ ವ್ಯಕ್ತಿನ ಸ್ಫೂರ್ತಿ ಮಾಡ್ಬೇಕಂದ್ರೆ ಹೇಳಿ ಮಾಡ್ತಾ ಇರಲಿಲ್ಲ. ಸ್ಫೂರ್ತಿ ಮಾಡ್ಬೇಕಾದ್ರೆ ಅವ್ನಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಕೆಲಸ ಮಾಡಿಸಿದ್ರು, ಅವಾಗ ಅವ್ನಿಗೆ ಸ್ಫೂರ್ತಿ ಮಾಡಿಸಿದ್ರು. ಓಕೆ, ಮುಂದಿನ ದಿನ ಹೇಳೋಣ ಅದ್ರ ಬಗ್ಗೆ. ಓಕೆ, ಅರಿಸ್ಟಾಟಲ್ ಏನ್ ಹೇಳ್ತಾರೆ ಅಂತಂದಾಗ ಗೊತ್ತಿರಲಿ ಏನಪ್ಪಾ ಅಂತಂದಾಗ, ಇಲ್ಲಿ ಇತಿಹಾಸವು ಬದಲಾಗದ ಗತಕಾಲ ಅಂತ ಹೇಳ್ತಾರೆ. ಇದು ಯಾವತ್ತು ಬದಲಾಗಲ್ಲ. ಓಕೆನಾ? ಇನ್ನು ಇವು ಅರಿಸ್ಟಾಟಲ್ ಇವ್ದು ಒಂದು ಕೃತಿ ಯಾವುದು ಅಂತಂದ್ರೆ ದಿ ಪೊಲಿಟಿಕ್ಸ್. ಈ ಕೃತಿ ಅಂದ್ರೆ ರಾಜಕೀಯ ಬಗ್ಗೆ, ರಾಜ್ಯಶಾಸ್ತ್ರದ ಪಿತಾಮಹ ಅವರು, ಹೌದಲ್ಲ? ಇನ್ನು ಇನ್ನೊಂದು ಗೊತ್ತಿರಲಿ, ಈ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಎಲ್ಲ ಒಂದಾಗಿತ್ತು. ಇದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಡಿವೈಡ್ ಕೂಡ ಮಾಡ್ತಾರೆ. ಅರ್ಥಶಾಸ್ತ್ರವನ್ನು ಸ್ವತಂತ್ರವನ್ನಾಗಿ ಮಾಡ್ಬಿಡ್ತಾರೆ ಅವರು. ಯಾರು? ಇದೇ ಅರಿಸ್ಟಾಟಲ್ ಎಂಬ ವ್ಯಕ್ತಿ ಏನಪ್ಪ ಅಂದ್ರೆ ಎಕನಾಮಿಕ್ಸ್ ಮುಂದಿನ ದಿನ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಕ್ಲಿಯರ್? ಓಕೆ, ಇದೇನಪ್ಪ ಅಂದ್ರೆ ವಿದೇಶಿಯರ ಒಂದು ಕೊಟೇಶನ್ಗಳದು. ಹಾಗಾದ್ರೆ ದೇಶೀಯ ಕೊಟೇಶನ್ಗಳು ನೋಡೋಣ ಸ್ವಲ್ಪ, ಒಂದು 2-3. ದೇಶೀಯ ವ್ಯಾಖ್ಯಾನಗಳು. ದೇಶೀಯ ಇತಿಹಾಸಕಾರ ವ್ಯಾಖ್ಯಾನಗಳು ಅಂತ ಬರ್ತದೆ. ದೇಶೀಯ ಇತಿಹಾಸಕಾರ ವ್ಯಾಖ್ಯಾನಗಳು ಅಂತ ಬರ್ತದೆ. ರೈಟ್? ಓಕೆ, ನೋಡ್ರಿ ಇವಾಗ ಇವು ಇಲ್ಲಿ ಯಾರಪ್ಪ ಅಂತಂದ್ರೆ ಫಸ್ಟ್ ಒನ್ ಯಾರಪ್ಪ ಅಂತಂದ್ರೆ ನೋಡೋಣ ನಾವು, ಅಂಬೇಡ್ಕರ್ ಅಂತ ವ್ಯಕ್ತಿ ಬರ್ತಾವೆ ಇಲ್ಲಿ. ಅಂಬೇಡ್ಕರ್. ರೈಟ್? ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾಗವು.
ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಏನಪ್ಪ ಅಂದ್ರೆ ಸೃಷ್ಟಿಸಲಾಗುವ ಅಂತ ಹೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಹೇಳಿದೆ ನಾನು, ಇತಿಹಾಸವನ್ನು ಮರೆತು ಏನಪ್ಪ ಅಂದ್ರೆ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಕೆಟ್ಟ ಕೆಲಸಗಳು ಒಳ್ಳೆ ಕೆಲಸ ಎಲ್ಲ ಗೊತ್ತಾಗ್ತದೆ, ಅನುಭವನೂ ಕೂಡ ಗೊತ್ತಾಗ್ತದೆ. ರೈಟ್. ಓಕೆ. ಇಲ್ಲಿ ಇನ್ನೊಬ್ಬರು ಯಾರಪ್ಪ ಅಂತ ಕೇಳಿದಾಗ ಜೆ ನೆಹರು, ಚೆನ್ನಾಗಿ ಹೇಳ್ತಾರೆ ಇವ್ರು. ಇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮನುಕುಲವೇ ಇತಿಹಾಸ ಅಂತ ಹೇಳ್ತಾರೆ. ನೋಡ್ರಿ, ಹಿಂದಿನಿಂದ ಏನಿತ್ತು ಅಂತಂದ್ರೆ ಅನಾಗರಿಕತೆ ಇತ್ತು ನಮ್ಮಲ್ಲಿ. ಅಂದ್ರೆ ಹೆಂಗಿರ್ಬೇಕು ಏನಿಲ್ಲ ಅನ್ನೋದು ಕೂಡ ಗೊತ್ತಿತ್ತು. ಆ ನಾಗರಿಕತೆಯಿಂದ ಏನಪ್ಪ ಅರಿವಿನ ಕ್ರಾಂತಿಯ ಮೂಲಕ ಏನ್ ಮಾಡ್ತಾರೆ, ಜನ ಏನಪ್ಪ ಅಂದ್ರೆ ಮುಂದೆ ಹೋಗ್ತಾ ಅದು ಹೆಂಗೆ ತಿಳ್ಕೊಂಡು ಏನಪ್ಪ ಅಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಗೆ ಸಾಗದ ಅದೇ ಇತಿಹಾಸ ಅಂತ ಹೇಳ್ತಾರೆ. ಯಾರು? ಜವಾಹರ್ಲಾಲ್ ನೆಹರು. ರೈಟಾ? ಓಕೆ. ನೆಕ್ಸ್ಟ್ ಇನ್ನೊಬ್ರು ಏನಪ್ಪ ಅಂತ ಕೇಳಿದಾಗ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬರ್ತಾರೆ ನೋಡ್ರಿ. ರವೀಂದ್ರನಾಥ್ ಟ್ಯಾಗೋರ್. ರೈಟ್. ಓಕೆ. ಇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇರುವುದೊಂದೇ ಇತಿಹಾಸ, ಅದು ಮಾನವನ ಇತಿಹಾಸ ಅಂತ ಹೇಳ್ತಾರೆ. ಅದು ಮಾನವನ ಇತಿಹಾಸ, ಇರೋದೊಂದೇ ಇತಿಹಾಸ, ಅದು ಮಾನವನ ಇತಿಹಾಸ ಅಂತೇಳಿ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಇವ್ರು ಹೇಳ್ತಾರೆ. ರೈಟ್ ರೀ. ಓಕೆ. ನಮ್ಮ ದೇಶದಲ್ಲಿ ಹಲವಾರು ಜನ ಹೇಳ್ತಾರೆ, ಅವು ಇವು ಹೇಳ್ತಾರೆ. ಅದೇನಪ್ಪ ನೀವೆಲ್ಲ ನೋಡಿರ್ತೀರಿ. ಸೊ ವ್ಯಾಖ್ಯಾನಗಳು ಅಂತ ಬಂದಾಗ ಇಷ್ಟೊಂದು ನಿಮ್ಗೆ ನೆನಪಿರಲಿ. ಮತ್ತೆ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಸಿಕ್ಕಿರ್ತವ, ಯಾವ ಸಿಕ್ಕಿರ್ತವ ಹಂಗೆ ನಾವು ಏನಪ್ಪ ಕ್ವಶನ್ಗಳು ಹಾಕಿರ್ತೀವಿ. ಹೇಳ್ರಿ, ಈಗ ಏನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ವ್ಯಾಖ್ಯಾನಗಳು ಅಂತ ನೋಡಿದ್ವಿ ಸರ್. ಹೇಳ್ರಿ, ಅರ್ಥ ನೋಡಿದ್ವಿ. ಸೊ ಹಿನ್ನೆಲೆ ಅಂತ ನೋಡಿದ್ವಿ. ಮತ್ತೇನಪ್ಪ ಅಂದ್ರೆ ವ್ಯಾಖ್ಯಾನಗಳು ಎಷ್ಟು ನೋಡಿದ್ವಿ. ಮತ್ತೇನಪ್ಪ ಇಲ್ಲಿ ಆಧಾರಗಳು ಅಂತೇಳಿ ಬರ್ತಾವ ನೋಡ್ಬೋದು. ಯಾವಗಳು? ಆಧಾರಗಳು ಅಂತ ಬರ್ತಾವ, ಮೂಲಾಧಾರಗಳು ಅಂತ ಹೇಳ್ತೀವಿ ಅವಕ್ಕೆ. ಇಲ್ಲಿ ನೋಡ್ರಿ, ಇತಿಹಾಸದ ಮೂಲಾಧಾರಗಳು ಅಂತ ಬರ್ತಾವ ನೋಡ್ರಿ. ಓಕೆ. ನೋಡ್ರಿ, ಇತಿಹಾಸದ ಮೂಲಾಧಾರಗಳಲ್ಲಿ ಎಷ್ಟು ಬರ್ತಾವ ಅಂತ ಎರಡು ಬರ್ತಾವ್ರಿ. ಎಷ್ಟು ಬರ್ತಾವ? ಎರಡು ಬರ್ತಾವ. ಹಾಗಾದ್ರೆ ಒಂದೇನಪ್ಪ ಅಂತ ಕೇಳಿದಾಗ ಇಲ್ಲೇ ಬರೆದು ಬಿಡ್ತೀನಿ ನೋಡು. ಇಲ್ಲೊಂದು ಒಂದು ಸಾಹಿತ್ಯಕ ಆಧಾರ ಅಂತ ಬರ್ತದೆ. ಮೂಲಾಧಾರಗಳು ಅಂತ ಗೊತ್ತೈತಲ್ಲ, ಮೂಲಾಧಾರ ಅಂದ್ರೆ ಇತಿಹಾಸವನ್ನ ಯಾವುದರ ಮೇಲೆ ನಿಂತಿದೆ. ಸೊ ಇತಿಹಾಸನ ಓದಕ್ಕೆ ಏನು ಆಧಾರಗಳಾದವ, ಸೊ ಎಲ್ಲಿಂದ ಸಿಕ್ಕು, ಸೊ ಎಲ್ಲಿಂದ ಬಂದು, ಸೊ ಯಾವ ಆಧಾರ ಇಟ್ಕೊಂಡು ನಾವು ಇತಿಹಾಸನ ಓದ್ತೀವಿ, ಮತ್ತೆ ಯಾವ ಆಧಾರ ಇಟ್ಕೊಂಡು ಇತಿಹಾಸವನ್ನ ಅನ್ವೇಷಣೆ ಮಾಡ್ತೀವಿ, ಸೊ ಸರ್ಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇತಿಹಾಸದ ಮೂಲಾಧಾರಗಳು ಅಂತ ಕೇಳ್ತೀವಿ. ರೈಟ್ ರೀ. ಓಕೆ. ಅದರಲ್ಲಿ ಒಂದೇನಪ್ಪ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ, ಒಂದು ಸಾಹಿತ್ಯಕ ಆಧಾರಗಳು ಅಂತ ಮಾಡ್ತೀವಿ. ಸಾಹಿತ್ಯಕ ಆಧಾರಗಳು. ಓಕೆ. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಪುರಾತತ್ವ ಆಧಾರಗಳು. ಇದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ, ಕೇಳಿಸ್ಕೊ. ರೈಟ್. ಓಕೆ. ಹಾಗಾದ್ರೆ ಸಾಹಿತ್ಯಕ ಆಧಾರದಲ್ಲಿ ಎಷ್ಟು ಬರ್ತಾವ ಅಂತ ಕೇಳಿದ್ರೆ ಸಾಹಿತ್ಯಕ ಆಧಾರದಲ್ಲಿ ಎರಡು ಬರ್ತಾವೆ. ಸಾಹಿತ್ಯಕ ಆಧಾರದಲ್ಲಿ ಎಷ್ಟು ಬರ್ತಾವೆ? ಎರಡು. ಸಾಹಿತ್ಯಕ ಆಧಾರ ಅಂದ್ರೆ ಸಾಹಿತ್ಯಗಳ ಮೂಲಕ ತಿಳುವಂತ ಆಧಾರಗಳು. ಅಂದ್ರೆ ಜನಗಳು ಬರೆದಿರ್ತಕ್ಕಂಥ ಒಂದು ಆಧಾರಗಳು ಇರ್ತಾವಲ್ಲ, ಅದ್ರ ಮೇಲೆ ತಿಳಿಯುವಂತ ಆಧಾರಗಳು ಸಾಹಿತ್ಯಕ ಆಧಾರಗಳು ಅಂದ್ರೆ. ರೈಟ್ ರೀ. ಅಂದ್ರೆ ದೇಶೀಯ ಸಾಹಿತ್ಯ ಆಗಿರ್ಬೋದು, ಯಾವ ಸಾಹಿತ್ಯ ಒಂದು ಸಾಹಿತ್ಯಗಳ ಮೂಲಕ ಬರ್ದಿರ್ತಕ್ಕಂಥ ಆಧಾರಗಳ ಮೂಲಕ. ಓಕೆ. ಅದರಲ್ಲಿ ಒಂದೇನಪ್ಪ ಅಂತ ಇಲ್ಲಿ ನೋಡ್ರಿ, ಸಾಹಿತ್ಯಕ ಆಧಾರ ಅಂತ ಬಂದಾಗ ಇಲ್ಲಿ ಒಂದು ಬರುತ್ತೆ ನೋಡ್ರಿ. ಓಕೆ. ಇಲ್ಲಿ ನೋಡ್ರಿ, ಒಂದೇನಪ್ಪ ಅಂತ ಹೇಳಿದ್ರೆ ಲಿಖಿತ ಸಾಹಿತ್ಯ ಅಂತ ಬರ್ತದೆ ಸರ್. ಒಂದೇನು ಬರ್ತದ? ಸೊ ನೋಡಿ, ಇಲ್ಲಿ ಒಂದೇನು ಬರ್ತದ ಅಂತ ಕೇಳಿದಾಗ ಸಾಹಿತ್ಯಕ ಆಧಾರಗಳು ಅಂತ ಬರ್ತಾವ್ರಿ. ಸೊ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಸಾಹಿತ್ಯ ಆಧಾರಗಳು ಬರ್ದಿನಲ್ಲ. ಸೊ ಒಂದು ನಿಮಿಷ, ಇಲ್ಲಿ ಲಿಖಿತ ಆಧಾರಗಳು ಅಂತ ಬರಬೇಕು. ಓಕೆ. ರೈಟಾ? ಹಾಗಾದ್ರೆ ನೋಡಿ, ಇಲ್ಲಿ ಬರೆದೇ ಬಿಡ್ತೀನಿ ನೋಡ್ರಿ. ಈಗ ಇಲ್ಲಿ ಲಿಖಿತ ಆಧಾರಗಳು, ಯಾವ ಆಧಾರಗಳು? ಲಿಖಿತ ಆಧಾರಗಳು ಅಂತ ಬರ್ತಾವ. ಇಲ್ಲಿ ಏನಪ್ಪ ಅಂದ್ರೆ ಮೌಖಿಕ ಆಧಾರಗಳು. ರೈಟ್ ಐತ್ರಿ. ಓಕೆ. ನೋಡ್ರಿ, ಲಿಖಿತ ಆಧಾರ ಅಂತ ಬಂದಾಗ ಲಿಖಿತ ಆಧಾರದಲ್ಲಿ ಮತ್ತೆ ಎರಡು ಬರ್ತಾವ್ರಿ. ಸೊ ಲಿಖಿತ ಆಧಾರದಲ್ಲಿ ಏನಪ್ಪ ಮತ್ತೆ ಎರಡು ಬರ್ತಾವ. ಒಂದು ಯಾವ್ದಪ್ಪ ಅಂತ ಕೇಳಿದ್ರೆ ಲಿಖಿತ ಆಧಾರದಲ್ಲಿ ಒಂದು ಯಾವ್ದು ಅಂತ ಕೇಳಿದ್ರೆ ಒಂದು ದೇಶೀಯ ಸಾಹಿತ್ಯ ಅಂತ ಬರ್ತದ. ಬರ್ತದ್ರಿ. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ವಿದೇಶಿಯ ಸಾಹಿತ್ಯ ಅಂತ ಬರ್ತದ.
ಸೊ ವಿದೇಶಿಯ ಸಾಹಿತ್ಯ ಅಂತ ಬರ್ತದೆ. ಕ್ಲಿಯರ್? ಒಂದು ದೇಶೀಯ ಸಾಹಿತ್ಯ ಏನಂದ್ರೆ ಅದು ವಿದೇಶಿ ಸಾಹಿತ್ಯ ಅಂತ ಬರ್ತದೆ. ಹಾಗಾದ್ರೆ ಇಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಯಾವುದು ಕೇಳ್ತದ ಗೊತ್ತಿರಬೇಕು. ಒಂದೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಆಗಲೇ ನಾನು ಹೇಳಿದೆ, ಕಲ್ಯಾಣ ಕೃತಿ ಯಾವುದು? ಕಲ್ಯಾಣ ಕೃತಿ ಯಾವುದು? ರಾಜತರಂಗಿಣಿ. ರೆಡ್ರಿ, ರಾಜತರಂಗಿಣಿ ಅಂತ ಬರ್ತದ. ಸೊ ನೆಕ್ಸ್ಟ್ ಇನ್ನೊಬ್ಬ ಯಾರಪ್ಪ ಅಂತ ಕೇಳ್ತದ ಗೊತ್ತಿರ್ಬೇಕು ಇಲ್ಲಿ, ಬಿಲ್ಲಾಣ. ಬಿಲ್ಲಾಣ ಕೃತಿ ವಿಕ್ರಮಾಂಕ ದೇವಚರಿತ. ವಿಕ್ರಮಾಂಕ ದೇವಚರಿತ. ಹೇಳ್ರಿ. ಓಕೆ, ಇನ್ನೊಂದು ಗೊತ್ತಿರ್ಬೇಕು, ವಿಶಾಖದತ್ತ. ವಿಶಾಖದತ್ತನ ಕೃತಿ ಯಾವುದು ಅಂತ ಕೇಳಿದ್ರೆ ಮುದ್ರಾ ರಾಕ್ಷಸ. ಮುದ್ರಾ ರಾಕ್ಷಸ ಅಂತ ಬರ್ತದ. ಹೇಳ್ರಿ. ಓಕೆ, ನಾಲ್ಕನೇದೇನಪ್ಪ ಇಲ್ಲಿ ಇನ್ನೊಂದು ತೋರಿ ಇರ್ಲಿ ಸುಮ್ನೆ. ಶುದ್ರುಕ. ಈತನ ಕೃತಿ ಯಾವುದು ಅಂತ ಕೇಳಿದ್ರೆ ಮೂರ್ಛಕಟಿಕ. ಮೂರ್ಛಕಟಿಕ. ಶುದ್ರುಕನ ಬರೆದಿದ್ದು ಮೂರ್ಛಕಟಿಕ ಅಂತ ಬರ್ತದೆ. ರೈಟ್. ಹಾಗಾದ್ರೆ ವಿದೇಶಿಯ ಸಾಹಿತ್ಯಗಳದ್ದು ಏನಪ್ಪಾ ಅಂತ ಹೇಳಿದಾಗ ಇಲ್ಲಿ ವಿದೇಶಿ ನೋಡ್ರಿ, ಇಲ್ಲಿ ಒಂದು ಬರ್ತಾನೆ ಪದರಲ್ಲಿ ವೇನ್ ಸಾಂಗ್ ಆಗಿರ್ಬೋದು. ವೇನ್ ಸಾಂಗ್ ಆಗಿರ್ಬೋದು. ಓಕೆನಾ? ಈತನ ಕೃತಿ ಯಾವುದು? ಸಿಯುಕಿ. ಹೇಳ್ರಿ, ಈತನ ಕೃತಿಯ ಸುಯುಕಿ. ಸೊ ಪಹಿಯನ್ ಆಗಿರ್ಬೋದು. ಪಹಿಯನ್ ಯಾವುದು? ಗೋ ಕೋ ಕಿ. ಗೋ ಕೋ ಕಿ ಪಹಿಯಂದು. ಸೊ ಇನ್ನೊಬ್ಬ ವ್ಯಕ್ತಿ ತೋರಿ, ಪ್ಲೀನಿ ತೋರಿ. ಪ್ಲೀನಿ. ಈತನ ಕೃತಿ ನ್ಯಾಚುರಲ್ ಹಿಸ್ಟೋರಿಯಾ. ನ್ಯಾಚುರಲ್ ಹಿಸ್ಟೋರಿಯಾ ಅಂತ ಕೃತಿ ತೋರಿ. ಸೊ ಇನ್ನೊಬ್ಬ ವ್ಯಕ್ತಿ ತೋರ್ಬೇಕಾದ್ರೆ ಮೆಗಾಸ್ತಾನಿಸ್. ಮೆಗಾಸ್ತಾನಿಸ್ ಕೃತಿ ಇಂಡಿಕಾ. ಇಂಡಿಕಾ ಕೃತಿ ಆಗಿರ್ಬೋದು. ಇದು ವಿದೇಶಿ ಸಾಹಿತ್ಯಗಳು. ಅಂದ್ರೆ ಸಿಯುಕಿನಿಂದ ಕೂಡ ಏನ್ ಮಾಡ್ಬೋದು, ನಮ್ಮ ದೇಶದ ಸಾಹಿತ್ಯವನ್ನು ಪಡಿಬಹುದು. ಆ ದೇಶದ ಇತಿಹಾಸವನ್ನು ಅಂದ್ರೆ ಹರ್ಷವರ್ಧನ ಬಗ್ಗೆ ಹೇಳ್ತಾನ. ಸೊ ಪೈಯನ್ನು ಕೂಡ ಏನಪ್ಪ ನಮ್ಮ ದೇಶದ ಇತಿಹಾಸ ಹೇಳ್ತದ. ಪ್ಲೀನಿ ನ್ಯಾಚುರಲ್ ಹಿಸ್ಟೋರಿ ಏನಪ್ಪ ನಮ್ಮ ದೇಶದ ಹಲವಾರು ಇತಿಹಾಸ ಹೇಳ್ತದ. ಮೆಗಾಸ್ತಾನಿಸ್ ಬರೆದಿರ್ತಕ್ಕಂಥ ಇಂಡಿಕಾ ಕೂಡ ಏನ್ ಮಾಡ್ತಾರೆ, ನಮ್ಮ ದೇಶದ ಸಾಹಿತ್ಯ ಹೇಳ್ತದ. ಹಾಗಾದರೆ ಸರ ನೀವು ಹಿಂಗೆ ಹೇಳಿದ್ರೆ ಹಾಗಾದ್ರೆ ಮೌಖಿಕ ಆಧಾರಗಳು ಏನಪ್ಪಾ ಅಂತ ಗೊತ್ತಿರ್ಬೇಕು. ಮೌಖಿಕ ಆಧಾರಗಳು ಏನೇನು ಇರ್ತಾವ ಅಂತ ಕೇಳಿದಾಗ ಬಾಯಿಂದ ಬಾಯಿಗೆ ಹರಿದು ಹೋಗುವ, ಬಾಯಿಯಿಂದ ಬಾಯಿಗೆ ಹರಿದು ಹೋಗುವ ಇತಿಹಾಸ. ಏನಪ್ಪಾ ಇದು? ಅರ್ಥ ಆಗ್ಲಿಲ್ಲಲ್ಲ. ಬಾಯಿಂದ ಬಾಯಿ ಹರಿದು ಹೋಗುವ ಇತಿಹಾಸ ಅಂದ್ರೆ ನಿಮ್ಗೆಲ್ಲ ಗೊತ್ತದ. ಲವಣಿ ಪದ ಆಗಿರ್ಬೋದು. ಇಲ್ಲಿ ಬರ್ತೀನಿ ಒಂದು ಲವಣಿ ಪದ. ಸೊ ಲವಣಿ ಪದ ನೀವೆಲ್ಲ ಕೇಳಿರ್ಬೋದು. ನೇಗಿಲ ಒಡೆದ ಹೊಲದೊಳ ಹೂಳುವ, ನೇಗಿಲ ಯೋಗಿ ಆಗಿರ್ಬೋದು, ಹಾಡಾಗಿರ್ಬೋದು. ಓಕೆನಾ? ಮತ್ತೆ ಗಿಗಿ ಪದ ಆಗಿರ್ಬೋದು. ಸೊ ಎರಡನೇ ಪದ ಗಿಗಿ ಪದ. ಸೊ ಮೂರನೇ ಪದ ಜಾನಪದ. ನಿಮ್ಮೆಲ್ಲ ನೆಚ್ಚಿನ ಜಾನಪದಗಳು ಅತಿ ಹೆಚ್ಚಾಗಿ. ಇನ್ನೊಂದು ಹೇಳ್ತೀನಿ ಕೊಡೇಶನ್ ಏನಪ್ಪ ಅಂತಂದ್ರೆ, ಜಾನಪದಗಳನ್ನ ಅತಿ ಹೆಚ್ಚಾಗಿ ಕೇಳಿ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಕೆಡಿಸಿಕೊಳ್ಳಬೇಡಿ ಸ್ನೇಹಿತರೆ. ಇದು ಯಾವ ರಿಕ್ವೆಸ್ಟ್. ಏನ್ ರಿಕ್ವೆಸ್ಟ್ ಅಂತ ಕೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ಏನ್ ಜಾನಪದಗಳಲ್ಲಿ ಇರ್ತಕ್ಕಂಥ ಒಂದು ಮೀನಿಂಗ್ ಏನಪ್ಪಾ ಅಂದ್ರೆ, ಈಗಿನ ಜಾನಪದಗಳು ಹಿಂದಿನ ಜಾನಪದಗಳು ಬಹಳ ವ್ಯತ್ಯಾಸ ಅದಾವ. ಸೊ ನಾನು ಜಾನಪದಗಳು ಬರೆಯೋರಿಗೆ ಏನು ಗೋಸ್ಟ್ ಮಾಡ್ತಲ್ಲ, ಜಾನಪದಗಳು ಬರೀ ಅವ್ರು ಕೆಲಸ ಮಾಡ್ತಾರೆ, ಕಲಾವಿದರು ಅವರು ಅಪ್ರಿಸಿಯೇಟ್. ಯಾಕಂದ್ರೆ ಅವ್ರು ಕಲಾವಿದರು, ಅವ್ರು ಬುದ್ಧಿವಂತರಿಗೆ ಇರ್ತಾರ. ಆದ್ರೆ ಏನಪ್ಪ ಅಂದ್ರೆ ಯಾವ ಜಾನಪದಗಳನ್ನ ಕೇಳಬೇಕು ಕೇಳಿ. ಕೆಲವೊಂದು ಜಾನಪದಗಳು ಕೇಳ್ಕೊಬೇಡ್ರಿ. ಯಾವುದೇ ಜಾನಪದ ಆಗಲಿ, ಯಾವುದೇ ಜಾನಪದ ಆದ್ರೆ ಈಗಿನ ಇರ್ತಕ್ಕಂಥ ಜಾನಪದಗಳ ಜಾಸ್ತಿ ತಲೆ ತಗೋಬೇಡ್ರಿ. ತೊಗೊಂಡು ಮಾನಸಿಕ ಸ್ಥಿತಿಯನ್ನ ಕೆಡಿಸ್ಕೊಳ್ಬೇಡ್ರಿ. ಓಕೆನಾ? ನೀವು ಕೇಳಿರ್ತೀವಿ ಆ ಜಾನಪದಗಳಿಂದ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಶಿಕ್ಷಣ ಒಂದು ಬಿಟ್ಟ ಏನಪ್ಪ ಅತಿ ಹೆಚ್ಚು ಹುಡುಗರು ಏನಪ್ಪ ಜಾನಪದ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡೀಸ್ ಆಗಿ ಅವೆಲ್ಲ ಮಾಡ್ತಾರೆ. ಇಲ್ಲ ಅಂತ ಒಂದು ಸನ್ನಿವೇಶ ಕೊಡ್ತಾರೆ. ಸೊ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ಗೆ ಜಾಸ್ತಿ ಮಹತ್ವ ಕೊಡಲ್ಲ. ಯಾಕಂತ ನನ್ನ ಕ್ವಶನ್. ಹೌದಲ್ಲ? ನೋಡಿ, ಇದು ಎಜುಕೇಶನ್ ಏನಪ್ಪ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತ ಚಾನ್ಸಸ್ ಇರ್ತದ. ದೇಶ ಉನ್ನತ ಮಟ್ಟಕ್ಕೆ ಹೋಗುತ್ತಾ ಇದರಲ್ಲಿ. ದೇಶ ಉನ್ನತ ಮಟ್ಟಕ್ಕೆ ಹೋಗುತ್ತಾ. ಒಂದು 4 ಜನ ಏನಾದ್ರು ಎಜುಕೇಶನ್ ಕಲ್ತ್ರಪ್ಪ, ಏನೋ ಒಂದು ಬುದ್ಧಿಮತ್ತೆ ಬಂದ್ರಪ್ಪ ಅಂದ್ರೆ ನಾಳೆ ಏನಪ್ಪ ಅಂದ್ರೆ ಬಿಲ್ಡ್ ಆಗುವಂತ ಒಂದು ಚಾನ್ಸಸ್ಗಳು ಇರ್ತವೆ. ಸೊ ಬೇರೆ ಬೇರೆ ಕೆಲಸಗಳ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಡೆವಲಪ್ಮೆಂಟ್ ಆಗ್ತಾರೆ. ಅದನ್ನ ಬಿಟ್ಟು ಇವುಗಳನ್ನ ಬ್ಯಾಡ್ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ಜಾನಪದ ಕೇಳಿ ಅವು ಮಾಡಿ ಇವು ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅವುಗಳನ್ನ ತನ್ನ ಜೀವನದಲ್ಲಿ ಪ್ರಭಾವಿತ ಮಾಡ್ಕೊಂಡು ನಿಮ್ಮ ಜೀವನವನ್ನು ನಾಶ ಮಾಡ್ಕೋಬೇಡ್ರಿ. ಹೇಳ್ರಿ, ಜೀವನವನ್ನು ನಾಶ ಮಾಡ್ಕೋಬೇಡ್ರಿ. ಯಾಕಂದ್ರೆ ಯಾವ ಕೇಳಬೇಕು, ಜಸ್ಟ್ ಎಂಟರ್ಟೈನ್ಮೆಂಟ್ ಕೇಳಿದ್ರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಎಜುಕೇಶನ್ ವ್ಯಕ್ತಿಗಳು ಯಾವತ್ತೂ ಬೆಳೀತಾ ಇಲ್ಲ. ಬೆಳೆವೇ ಬೆಳೀತಾ ಇದ್ದಾರೆ. ಇವರೆಲ್ಲ ಎಂಟರ್ಟೈನ್ಮೆಂಟ್ ಕಂಟ್ರೀಸ್ಗಳು ಯಾವ್ದು ಯೂಸ್ ಆಗಲ್ಲ, ಅದರಿಂದ ಅವೇ ಬೆಳೀತಿದ್ದಾರೆ. ಎಜುಕೇಶನ್ ಬೆಳೀತಿಲ್ಲ, ಎಜುಕೇಶನ್ ಬೆಳೀತಿಲ್ಲ. ಹಾಗಾದ್ರೆ ನಮ್ಮ ದೇಶ ಬೆಳಿಬೇಕಾದ್ರೆ ಹೆಂಗೆ ಬೆಳೀತದೆ ಹೇಳಿ? ಅದಕ್ಕೆ ಸೊ ಹೇಳ್ತಾ ಇದೀನಿ, ನಾನು ಯಾರಿಗೂ ಬ್ಲೇಮ್ ಮಾಡಲ್ಲ. ಬಟ್ ಎಲ್ಲರ ಜೊತೆಗೆ ಏನಪ್ಪ ಎಜುಕೇಶನ್ ಕೂಡ ಮುಂದೆ ಬರಲಿ ಅಂತ ಹೇಳ್ತಾ ಇದೀನಿ ನಾನು ಅಷ್ಟೇ. ಎಜುಕೇಶನ್ ಅನ್ನು ಮುಂದೆ ಬರಲಿ, ಎಜುಕೇಶನ್ ಜಾಸ್ತಿ ಸಪೋರ್ಟ್ ಕೊಡ್ರಿ, ಎಜುಕೇಶನ್ ಜಾಸ್ತಿ ಸಪೋರ್ಟ್ ಕೊಡ್ರಿ. ಮತ್ತೆ ಏನಪ್ಪ ಎಜುಕೇಶನ್ ಹೇಳಿರ್ತಕ್ಕಂಥ ಎಲ್ಲ ಎಷ್ಟೋ ಕರ್ನಾಟಕದಲ್ಲಿ ಅತಿ ಹೆಚ್ಚಪ್ಪ ಅಂದ್ರೆ ಬುದ್ಧಿವಂತರ ಹೇಳುವಂಥದ್ದು. ಅವೆಲ್ಲ ತೋರಿ ಜ್ಞಾನ ತಗೊಂಡು ಬಿಲ್ಡ್ ಕೆಲಸ ಮಾಡಿ. ಏನ್ ಬೇಡ ಆಗಿರೋ ವಿಷಯಗಳ ಹಿಂದೆ ಬೆಂತಿಕ್ಕಿರಲ್ಲ. ಓಕೆ, ಹೇಳಿ ಬಿಡ್ರಿ. ಜಾನಪದ ಆಗಿರ್ಬೋದು, ನಿಮ್ಮ ನೆಚ್ಚಿನ ಜಾನಪದ ಆಗಿರ್ಬೋದು, ಗೀಗಿ ಪದ ಆಗಿರ್ಬೋದು, ಸೊ ಲವಣಿ ಪದ ಆಗಿರ್ಬೋದು, ಈ ರೀತಿ ಆಗಿರ್ತಾರೆ. ಈ ಪದಗಳೇನಪ್ಪ ಈ ಪದಗಳೇನಪ್ಪ ನೀವೆಲ್ಲ ಕೇಳಿರ್ತೀರಿ. ಆನೆ ಬಂತು ಅಂತ, ಆನೆ ಬಿಜಾಪುರ ಆನೆ ಇಲ್ಲಿಗೆ ಯಾಕೆ ಬಂತು, ದಾರಿ ತಪ್ಪಿ ಬಂತು ಅಂತೇಳಿ.
ಹಿಂಗ ಅದರಿಂದ ಮೂಲಕ ಕೂಡ ಇತಿಹಾಸವನ್ನು ತಿಳಿಬಹುದು ಅಂತ ಹೇಳ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಪುರಾತತ್ವ ಇಲಾಖೆ ಅಂತ ಬಂದ ನೋಡ್ರಿ. ಸಾರಿ, ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ರೈಟ್. ನೋಡ್ರಿ, ಪುರಾತತ್ವ ಆಧಾರಗಳು ಅಂತ ಬಂದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು ಅಂತ ಕೂಡ ಕರಿತೀವಿ. ಇದಕ್ಕೆ ಪ್ರಾಕ್ತನ ಆಧಾರಗಳು ಅಥವಾ ಪಾಶ್ಚಾತ್ಯ ಆಧಾರಗಳು ಅಥವಾ ಪಾಶ್ಚಾತ್ಯ ಆಧಾರಗಳು ರೈಟ್. ಒಂದು ಉತ್ಖನನಗಳು ಅಂತ ಬರ್ತವೆ ಸರ್. ಉತ್ಖನನಗಳು ಏನ್ ಸರ್? ಉತ್ಖನನ ಅಂದ್ರೆ ಭೂಮಿಯಲ್ಲಿ ಹುದುಗಿರುವ ಅಥವಾ ಹದಗಿರುವ ಅಥವಾ ಹುದುಗಿರುವ ಇತಿಹಾಸವನ್ನು ವೈಜ್ಞಾನಿಕವಾಗಿ ಅಗೆದು ತೆಗೆಯುವುದಕ್ಕೆ ಇದಕ್ಕೆ ಉತ್ಖನನ ಅಂತ ಅಂದ್ರೆ ಏನಪ್ಪ ಅರ್ಥ? ಭೂಮಿಯಲ್ಲಿ ಹೋಗ್ಬೇಕಂತ ಅರ್ಥ ಅಲ್ಲ. ಸೊ ಏನಪ್ಪ ಡೀಪ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ, ಸೊ ಎಲ್ಲೆಲ್ಲಿ ಕೃತಿಗಳದಾವ, ಎಲ್ಲೆಲ್ಲಿ ಇಟ್ಟಾರ, ಎಲ್ಲಾ ಕೃತಿಗಳೇನಪ್ಪ ತೆಗೆದು ಆ ಶಾಸನಗಳೇನಪ್ಪ ಹುಡುಕಾಡಿ ಆ ಶಾಸನಗಳೇನಪ್ಪ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಅದ್ರ ಮೂಲಕ ಹಿಂಗೆ ರಾಜರು ಇದ್ದು ಅಂತ ಹೇಳೋದು ಅರ್ಥ ಇದು. ಮತ್ತೆ ಭೂಮಿಯಾಗ ಹೋಗ್ತಾರ ಅನ್ಸರ ಹೋಗಿ ಅಲ್ಲಿ ತಗೊಂಡ್ ಬರ್ತಾರೇನೋ ಅಲ್ಲ. ಒಂದು ಶಾಸನ ಸಿಗ್ತಪ್ಪ ಅಂದ್ರೆ ಆ ಶಾಸನದಾಗ ಏನ್ ಮಾಡ್ತಾರೆ ಅಂತ ವೈಜ್ಞಾನಿಕವಾಗಿ ಏನ್ ಮಾಡ್ತಾರೆ, ಆ ಲಿಪಿನ ಎಲ್ಲಿಂದ ಐತಿ, ಸೊ ಎಷ್ಟು ವರ್ಷಗಳ ಹಿಂದಿಂದ ಐತಿ, ಆ ಲಿಪಿ ಬರ್ದವ್ರು ಯಾರು, ಸೊ ಯಾವ ರಾಜನ ಆಸ್ಥಾನದಲ್ಲಿ ಇತ್ತು, ಸೊ ಯಾವ ರಾಜನ ಬಗ್ಗೆ ಬರ್ತದ, ಸೊ ಎಲ್ಲವನ್ನ ಏನಪ್ಪ ಅಂದ್ರೆ ವೈಜ್ಞಾನಿಕವಾಗಿ ತಿಳಿತಾರಲ್ಲ. ಅಂದ್ರೆ ಹುದುಗಿರುವ ಅಂದ್ರೆ ಮುಚ್ಚಿಕೊಂಡಿರ್ತಕ್ಕಂಥ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬಿಚ್ಚಿ ತೆಗೆಯೋದು, ಅದಕ್ಕೆ ಉತ್ಖನನಗಳು ಅಂತ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೊಂದು ಬರ್ತದೆ ನೋಡ್ರಿ, ಸ್ಮಾರಕಗಳು. ಇನ್ನೊಂದು ಯಾವುದು? ಸ್ಮಾರಕಗಳು. ಸೊ ಒಂದು ಹೇಳ್ತೀವಿ ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ, ಸ್ಮಾರಕಗಳಂದ್ರೆ ಒಂದು ದೇಶ ಯಾವುದೋ ಒಂದು ದೇಶದ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ದೇಶದ ಗತವೈಭವವನ್ನು ಹೇಳ್ಬೇಕಾದ್ರೆ ಆ ದೇಶದಲ್ಲಿ ಇರ್ತ ಸ್ಮಾರಕಗಳೇ ಕಾರಣ ಆಗ್ತಾವ ಅಂತ ಹೇಳ್ತಾನೆ. ಯಾರು? ಲಾರ್ಡ್ ಕರ್ಜನ್ ಹೇಳ್ತಾನೆ. ಏನ್ ಹೇಳ್ತಾನ? ಒಂದು ದೇಶದ ಗತವೈಭವ ಕಾಣಬೇಕಾದರೆ ಆ ದೇಶದಲ್ಲಿದ್ದ ಸ್ಮಾರಕಗಳು ಕಾರಣವಾಗುತ್ತವೆ. ಓಕೆನಾ? ಅವ ಮುಂದೆ ಏನೇನ್ ಮಾಡ್ತಾನ ಅಂತ ಹೇಳ್ತೀನಿ ನನ್ನ ಬಗ್ಗೆ ನಾನು. ರೈಟ್. ಸ್ಮಾರಕಗಳಪ್ಪ ಒಂದು ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯದ ವಿಪಕ್ಷ ದೇವಾಲಯ ಆಗಿರ್ಬೋದು, ರೈಟ್ ರೀ. ಮತ್ತೇನಪ್ಪ ಅಂದ್ರೆ ಏಕಕಲ್ಲಿನ ಶಿಲೆ ಆಗಿರ್ಬೋದು, ಎಲ್ಲೋ ಕೈಲಾಸನಾಥ ದೇವಾಲಯ ಆಗಿರ್ಬೋದು, ಎಲ್ಲರಲ್ಲಿ ಕಟ್ಟಿರ್ತಕ್ಕಂಥದ್ದು. ರಾಷ್ಟ್ರಕೂಟರ ಕಾಲದಲ್ಲಿ 1ನೇ ಕೃಷ್ಣ ಭಕ್ತಿ ಕಟ್ತಾರೆ ಕೈಲಾಸನಾಥ ದೇವಾಲಯ ಆಗಿರ್ಬೋದು, ಸೊ ತಾಜ್ ಮಹಲ್ ಆಗಿರ್ಬೋದು. ರೈಟ್. ಇವುಗಳನ್ನ ನೋಡಿದ್ರೆ ಅವಾಗ ತನ್ನ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ತಿಳಿಬಹುದು, ಆ ರಾಜನ ಬಗ್ಗೆ ತಿಳಿಬಹುದು. ಸೊ ಗೋಲ್ಗುಮಠ ಆಗಿರ್ಬೋದು, ರೈಟ್. ಇನ್ನು ಹಲವಾರು ಏನೋ ಅಂತಂದ್ರೆ ಇರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪದ ಸ್ಮಾರಕಗಳದಾವ. ಅದರಿಂದ ಮೂಲಕ ಏನಪ್ಪ ಅಲ್ಲಿ ಇರ್ತಕ್ಕಂಥ ಆ ರಾಜ್ಯರ ಬಂದು ಇತಿಹಾಸವನ್ನ ತಿಳಿಬಹುದು ಸ್ಮಾರಕಗಳಿಂದ ಅಂತ ಕೂಡ ಹೇಳ್ತಾರೆ. ಸೊ ಪುರಾತತ್ವ ಅಂತ ಹೇಳಿದ್ರೆ ಇವೆಲ್ಲ ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಗುರುಗಳೇ ಗೊತ್ತಿರ್ಬೇಕು. ಸೊ ಅರ್ಥ ಮಾಡ್ಕೋಬೇಕಾಗಿ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಾದ್ರೂ ಇತಿಹಾಸವನ್ನು ಭಯಪಡ ಮಾಡ್ತೀನಿ ಅಂದ್ರೆ ಸತ್ತು ಭಯಪಡ ಮಾಡಕ್ಕಾಗಲ್ಲ, ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಮುಗಿದ ಏನ್ ಬರ್ತದ ಅಂತಂದ್ರೆ ನಾಣ್ಯಗಳು ಅಂತ ಬರ್ತದೆ ನೋಡ್ರಿ. ನಾಣ್ಯಗಳಿಂದ ಏನಪ್ಪ ಇತಿಹಾಸವನ್ನು ತಿಳಿಬಹುದು. ಹೆಂಗ ಅಂತ ಕೇಳಿದಾಗ ಇಲ್ಲಿ ಶಾತವಾಹನರ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಶಾತವಾಹನರ ಕೊನೆಯ ಪ್ರಸಿದ್ಧ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಯಜ್ಞಶ್ರೀ ಶಾತಕರ್ಣಿ ಅಂತ ವ್ಯಕ್ತಿ ಇದ್ದ. ಸೊ ಯಜ್ಞಶ್ರೀ ಶಾತಕರ್ಣಿ ಏನ್ ಮಾಡ್ತಿದ್ದ ಅಂತಂದ್ರೆ ಭಾರತ ದೇಶದಿಂದ ರೋಮನ್ನರು ಏನ್ ಮಾಡ್ತಿದ್ರು, ವ್ಯಾಪಾರ ಮಾಡ್ತಿದ್ದ. ಭಾರತ ದೇಶದಿಂದ ರೋಮನ್ನರ ಜೊತೆಗೆ ವ್ಯಾಪಾರ ಮಾಡ್ತಿದ್ದ. ಇದು ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಈ ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ಇರ್ತಕ್ಕಂಥ ನಾಣ್ಯಗಳ ಮೇಲೆ ಏನಿತ್ತು ಅಂತಂದ್ರೆ ಮೀನು ಮತ್ತು ಹಡಗಿನ ಚಿತ್ರ ಇತ್ತು. ಎಲ್ಲಿ? ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ಶಾತವಾಹನರ ಆಸ್ಥಾನದಲ್ಲಿ ಸಿಕ್ಕಿರ್ತಕ್ಕಂಥ ನಾಣ್ಯಗಳು. ಇವೇ ಸೇಮ್ ನಾಣ್ಯಗಳು ಎಲ್ಲಿ ಸಿಕ್ಕಿವು ಅಂತಂದ್ರೆ ರೋಮನ್ನರ ಬಳಿ ಕೂಡ ಸಿಕ್ಕಿವು. ಹಾಗಾದ್ರೆ ಇವ್ರು ಏನ್ ಮಾಡ್ತಿದ್ರು, ವ್ಯಾಪಾರವನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಹೇಳ್ತದೆ. ವ್ಯಾಪಾರವನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಈ ನಾಣ್ಯಗಳಿಂದ ಹೇಳ್ತದೆ. ಸೊ ಇನ್ನೊಂದು ಗೊತ್ತಿರ್ಬೇಕು, ಈ ಚಂದ್ರಗುಪ್ತ ಬರ್ತಾನೆ, ಗುಪ್ತರಲ್ಲಿ ಏನಪ್ಪ 1ನೇ ಚಂದ್ರಗುಪ್ತ ವ್ಯಕ್ತಿ ಬರ್ತಾನೆ. ಈ 1ನೇ ಚಂದ್ರಗುಪ್ತನ ಕೂಡ ಏನ್ ಮಾಡಿದ ಅಂತಂದ್ರೆ ಗುಪ್ತ ಶಕೆಯನ್ನು ಆರಂಭ ಮಾಡಿದ. ಸೊ ಗುಪ್ತ ಶಕೆಯನ್ನು ಆರಂಭ ಇದು ಮುಂದೆ ಹೇಳ್ತೀನಿ, ನಾನು ಹೇಳಲ್ಲ ಅಂತಲ್ಲ, ಮುಂದೆ ಹೇಳ್ತೀನಿ, ಬರ್ದು ಹೇಳ್ತೀನಿ ಮುಂದೆ, ಬಡಿ ವಾಸ್ತು ಹೇಳ್ತಾ ಇದೀನಿ. ಈ ಗುಪ್ತ ಶಕೆಯನ್ನು ಆರಂಭ ಮಾಡಿದ. ಅವ ಆರಂಭ ಮಾಡಿ ತನ್ನ ಒಂದು ನಾಣ್ಯದ ಮೇಲೆ ಏನ್ ಮಾಡಿದ ಅಂತ ತನ್ನ ಮತ್ತು ತನ್ನ ಪತ್ನಿಯ ಭಾವಚಿತ್ರವನ್ನೇ ಹಾಕಿದ. ಸೊ ಹಂಗ ಹಾಕಿದ್ರಿಂದಾಗಿ ಈ ನಾಣ್ಯಗಳು ಇವಂದಿತ್ತು, ಇವ ಇದ್ರ ಸಲುವಾಗಿ ಮಾಡಿದ ಅಂತ ಗೊತ್ತಾಗುತ್ತಾ. ಹಾಗಾಗಿ ನಾಣ್ಯಗಳನ್ನು ಕೂಡ ಇತಿಹಾಸವನ್ನು ತಿಳಿಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡ್ತಾವ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ರೈಟ್ ರೀ. ಓಕೆ, ಸೊ ನೆಕ್ಸ್ಟ್ ಏನ್ ಬರ್ತದೆ ಅಂತ ವರ್ಣಚಿತ್ರಗಳು. ಏನ್ ಸರ್ ವರ್ಣಚಿತ್ರಗಳು ಅಂದ್ರೆ ನೋಡಿ, ಹಳೆ ಕಾಲದ ಶಿಲಾಯುಗ ಆಗಿರ್ಬೋದು, ಹಳೆ ಶಿಲಾಯುಗದಲ್ಲಿ ಏನಪ್ಪ ಅಂದ್ರೆ ಮಧ್ಯ ಶಿಲಾಯುಗದಲ್ಲಿ ನೋಡ್ತೀರೋ ವರ್ಣಚಿತ್ರಗಳ ಕಂಡು ಬರ್ತಾವೆ ಭೀಮಬೆಟಕದಲ್ಲಿ.
ಸೊ ವರ್ಣಚಿತ್ರಗಳಿಂದ ಕೂಡ ಕಂಡುಹಿಡಿದು ಇದು ಇಷ್ಟು ವರ್ಷಗಳ ಹಿಂದಿನ ವರ್ಣಚಿತ್ರ ಇಷ್ಟು ವರ್ಷಗಳ ಹಿಂದಿಂದು ಮನುಷ್ಯರು ಇದ್ದಿರುವಂತ ಗೊತ್ತಾಗ್ತದೆ ವರ್ಣಚಿತ್ರಗಳಿಂದ. ರೈಟ್ ರೀ. ಇನ್ನು ವರ್ಣಚಿತ್ರಗಳು ಬಂದಾಗ ಜಹಾಂಗೀರನ ಕಾಲದಲ್ಲಿ ಕೂಡ ವರ್ಣಚಿತ್ರಗಳಿದ್ದು. ಓಕೆನಾ? ಓಕೆ. ಉಗ್ರಾಣಗಳು ಅಂತ ಮಾತಾಡೋದು ಇನ್ನೊಂದು ಯಾವುದು ಉಗ್ರಾಣಗಳು. ಉಗ್ರಾಣಗಳು ಅಂದ್ರೆ ಏನಪ್ಪ ಅಂದ್ರೆ ದವಸ ಮತ್ತು ಧಾನ್ಯಗಳನ್ನು ಏನಪ್ಪ ಅಂದ್ರೆ ಸಂಗ್ರಹ ಮಾಡಿ ಇಡುವ ಸ್ಥಳವಾಗಿದೆ. ಸಂಗ್ರಹ ಮಾಡಿ ಇಡುವ ಸ್ಥಳವಾಗಿದೆ. ಓಕೆ. ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಹರಪ್ಪ ನಾಗರಿಕತೆಯಲ್ಲಿ ಕಾಣ್ತೀವಿ. ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬರ್ತಾ ಉಗ್ರಾಣಗಳು ಎಷ್ಟಪ್ಪ ಅಂದ್ರೆ 12 ಉಗ್ರಾಣಗಳು. ರೈಟ್. ಅಲ್ಲಿ ಅತಿ ದೊಡ್ಡದಾಗಿರೋ ಉಗ್ರಾಣ ಯಾವುದು ಗ್ರೇಟ್ ಗ್ಯಾನ್ಗೆ ಅಂತಕ್ಕಂಥ ಉಗ್ರಾಣ. ಹೇಳ್ತೀನಿ ನಾನು ಅಲ್ಲಿ ಎಷ್ಟಿದ್ದು 12 ಹೆಂಗಿದ್ದು ಏನಿರುತ್ತೆ. ರೈಟ್ ರೀ. ಇನ್ನು ಶಾಸನಗಳು ನೋಡಿದ್ವಿ, ಬಹಳ ಇಂಪಾರ್ಟೆಂಟ್ ಇದು ಶಾಸನಗಳು. ಸೊ ಶಾಸನಗಳು ಅಂತ ಬಂದ ನೋಡ್ರಿ ಅಶೋಕನ ಬಗ್ಗೆ ಟೋಟಲ್ ಆಗಿ ತಿಳ್ಕೊಳಕ್ ಒಂದೇ ಒಂದು ಮೂಲ ಕಾರಣ ಏನಪ್ಪ ಶಾಸನಗಳಾಗಿದ್ದು. ಹಲವಾರು ವ್ಯಕ್ತಿಗಳು ಅಂದ್ರೆ ನಮ್ಮ ದೇಶ ಬಿಟ್ಟು ಯುರೋಪ್ ದೇಶ ಅಥವಾ ಬೇರೆ ಬೇರೆ ದೇಶಗಳ ಬಗ್ಗೆ ಕೂಡ ತಿಳ್ಕೊಬೇಕಂದ್ರೆ ಶಾಸನಗಳಿಂದ ತಿಳ್ಕೊಂಡಾರೆ. ಓಕೆನಾ? ಶಾಸನಗಳಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಪರಿಚಯವಾಗಿರ್ತಕ್ಕಂಥದ್ದು. ಸೊ ಶಾಸನಗಳ ಮೂಲಕ ಕೂಡ ಏನಪ್ಪ ಇಡೀ ಬಹಳಷ್ಟು ಶಾಸನಗಳ ಮೂಲಕ ಬಹಳಷ್ಟು ಇತಿಹಾಸವನ್ನು ತಿಳಿಯಬಹುದು. ರೈಟ್ ರೀ. ಹಾಗಾದ್ರೆ ಶಾಸನಗಳು ಕೂಡ ಇಂಪಾರ್ಟೆಂಟ್ ಆಗ್ತವ. ಸೊ ಫಸ್ಟ್ ಒನ್ ಯಾವುದು ಅಂತ ಕೇಳಿದ್ರೆ ಗೊತ್ತಿರಬೇಕು. ಫಸ್ಟ್ ಒನ್ ಯಾವ್ದ್ರೆ ಉತ್ಖನನ ಅಂತ ಹೇಳ್ತೀವಿ, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು, ಉಗ್ರಾಣಗಳು, ಶಾಸನಗಳು. ರೈಟ್ ರೀ. ಓಕೆ. ಹಾಗಾದ್ರೆ ನೋಡಿ. ಓಕೆ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ನಾಳೆ ತರಗತಿಯಲ್ಲಿ ಮಾಡೋಣ ಕೇಳ್ತಾ ಹೋದ್ರೆ ಇತಿಹಾಸ ಪೂರ್ವಕಾಲವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದು. ಸೊ ತಮಗೆಲ್ಲ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಇನ್ನೊಂದು ಗೊತ್ತಿರಬೇಕು ಏನಪ್ಪ ಅಂತ ಕೇಳಿದ್ರೆ ಈ ಆ್ಯಪಲ್ಲಿ ಏನಪ್ಪ ಅಂತ ಕೇಳಿದ್ರೆ ಈ ಆ್ಯಪಲ್ಲಿ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಕೂಡ ಐತಿ. ಸೊ ಇಲ್ಲಿ ಕೂಡ ಏನಪ್ಪ ನೋಟ್ಸ್ಗಳು ಪ್ರೊವೈಡ್ ಆಗ್ತವೆ. ಸೊ ಇಲ್ಲಿ ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಚಾನಲ್ ಏನು ನಡೆದವ ಅಂತ ಕೇಳಿದಾಗ ಅಲ್ಲಿ ಆ ಕ್ವಶನ್ ಪೇಪರ್ಗಳ ಸರಣಿ ನಡೆದವ. ಅಲ್ಲಿ ಆ ಕ್ವಶನ್ ಪೇಪರ್ ನಾನೇ ಕೊಡ್ತಾ ಇದ್ದೀನಿ. ಅಲ್ಲಿ ಕ್ವಶನ್ ಪೇಪರ್ ಸರಣಿಗಳು ನಾನೇ ಮಾಡ್ಕೊಡ್ತಾ ಇದ್ದೀನಿ 360 ಅಂಗಲಲ್ಲಿ. ಓಕೆನಾ? ಇದುವರೆಗೂ ಕೂಡ ಮಾಡಿ ಕೇಳಿದ್ರಲ್ಲ. ಸೊ ಇನ್ನೊಂದು ಗೊತ್ತಿರಬೇಕು KS ಮಾಸ್ಟರ್ ಮೈಂಡ್ ಆ್ಯಪ್ ಇದೇ ನಡೆದಿರ್ತಕ್ಕಂಥದ್ದು. ಇದೇನಪ್ಪ ಜಾಸ್ತಿ ಜನಕ್ಕೆ ಏನು ಮಾಡ್ಬೇಕು, ನೀವು ಶೇರ್ ಮಾಡ್ಬೇಕಂತದ್ದು. ಮತ್ತು ಯೂಟ್ಯೂಬ್ ಚಾನಲ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೆಲ್ ಬಟನ್ ಹಾಕೋದ್ರ ಮೂಲಕ ಏನಪ್ಪ ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ದಿನನಿತ್ಯ ಬರ್ತಕ್ಕಂಥ ಒಂದಿಷ್ಟು ಕೊಟೇಶನ್ಗಳು ಕೂಡ ಗೊತ್ತಾಗ್ತದೆ. ಈ ಟೆಲಿಗ್ರಾಮ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಡೈಲಿ ಒಂದು ಕರೆಂಟ್ ಅಫೇರ್ಸ್ ಕೂಡ ಹಾಕ್ತಾರೆ. ಸೊ ಈ ಟೆಲಿಗ್ರಾಮ್ ಅಲ್ಲಿ ಏನಪ್ಪ ಅಂದ್ರೆ ಇರ್ತಕ್ಕಂಥ ಒಂದಿಷ್ಟು ಅಂತ ಮಾಹಿತಿಗಳು ಕೂಡ ಹಾಕ್ತಾರೆ. ಒಂದು ಚಾನಲ್ ಗ್ರೂಪ್ ಕೂಡ ಹಾಕ್ತಾರೆ. ಸೊ ಯಾಪ್ದು ಒಂದು ಗ್ರೂಪ್ ಕೂಡ ಹಾಕ್ತಾರೆ ಅಂತಂದು. ಸೊ ಇನ್ನೊಂದು ಗೊತ್ತಿರಬೇಕು, ಈ ಯೂಟ್ಯೂಬ್ ಅಲ್ಲಿ ಏನ್ ನಡೆದ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಪ್ರೆಸೆಂಟ್ ಯೂಟ್ಯೂಬ್ ಅಲ್ಲಿ ನಡೆದವ ಅಂತಂದ್ರೆ ಇದೇ ಕ್ವಶನ್ಗಳು, ಇದೇ ಇತಿಹಾಸದ ಒಂದು ಕ್ವಶನ್ ಸರಣಿಗಳು ನಡೆದವೆ. ಸೊ ಅಲ್ಲಿನ ಕೂಡ ಜಾಯ್ನ್ ಆಗಿ ಅದನ್ನು ಕೂಡ ತಗೋಗಿ, ಅದನ್ನ ಭಾಳ ಇಂಪಾರ್ಟೆಂಟ್. ಸೊ ಅದನ್ನ ನೋಡ್ಕೊಂಡು ಇದು ನೋಡ್ಕೊಂಡು ಭಾಳ ಯೂಸ್ ಆಗ್ತದೆ ನಿಮ್ಗೆ ಮತ್ತಿಷ್ಟು. ರೈಟ್. ಅಲ್ಲಿನ ಕೂಡ 360 ಹೇಳಿನಿ, ಇಲ್ಲಿನ ಕೂಡ ಹಂಗೆ ಹೇಳ್ತಾ ಇದ್ದೀನಿ. ರೈಟ್. ಓಕೆ. ಹಾಗಾದ್ರೆ ಇವತ್ತಿಗೆ ಇದು ಮುಕ್ತಾಯ ಮಾಡೋಣ. ತಮಗೆಲ್ಲ ಥ್ಯಾಂಕ್ ಯು, ಧನ್ಯವಾದಗಳು.